ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MR ಎಜುಕೇಷನ್. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನ ಡಿಸ್ಕಸ್ ಮಾಡ್ತಾಯಿದ್ದೋ. ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ನ ವೀಡಿಯೋ ಸರಣಿ ಮಾಡ್ತಾಯಿದ್ದೋ. ಈ ವಿಡಿಯೋ ಸರಣಿಯಲ್ಲಿ ಇದು 13ನೇ ವೀಡಿಯೋ ಆಗಿರುತ್ತೆ. ಯಾರೆಲ್ಲ ನಮ್ಮ ಪ್ರೀವಿಯಸ್ ವೀಡಿಯೋಗಳನ್ನ ನೋಡಿಲ್ಲ ಅವ್ರಿಗೆ ನೋಡಿ ಅಂತ ಹೇಳ್ತಾ, ವಿಡಿಯೋ ನಂಬರ್ 12ರಲ್ಲಿ ನಾನು ಅಧ್ಯಾಯ 7ಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋನಲ್ಲಿ ಅಂದರೆ ವೀಡಿಯೋ ನಂಬರ್ 13ರಲ್ಲಿ ನಾವು ಅಧ್ಯಾಯ 8ಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಣ. ಸೊ ಅಧ್ಯಾಯ 8ಕ್ಕೆ ಹೋಗೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋಗೆ ಹೋಗೋದಕ್ಕೂ ಮುಂಚೆ ನಿಮಗೆ ಕೆಲವೊಂದು ಮಾಹಿತಿ ಕೊಡಬೇಕಾಗಿದೆ. ಅಂದರೆ ಇವತ್ತು ಪೇಪರ್ನಲ್ಲಿ ಬಂದಿರೋಂಥ ಮಾಹಿತಿ ಅದಾಗಿದೆ. ಬನ್ನಿ ಆ ಮಾಹಿತಿ ಏನು ಅಂತ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಿಜಯವಾಣಿ ಅನ್ನೋ ಪೇಪರ್ನಲ್ಲಿ 1000 ಗ್ರಾಮ ಆಡಳಿತಾಧಿಕಾರಿ ನೇಮಕಕ್ಕೆ ತಿಂಗಳಲ್ಲಿ ಅಧಿಸೂಚನೆ ಅಂತಿದೆ. ಅಂದರೆ ಈ ತಿಂಗಳಲ್ಲಿ ಅಧಿಸೂಚನೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ಈ ತಿಂಗಳಲ್ಲಿ ಮಾಡೋದಕ್ಕಾಗೋದಿಲ್ಲ, ಆಲ್ರೆಡಿ 20 ಆಗೋಗಿದೆ ಡೇಟು. ಸೊ ಮುಂದಿನ ತಿಂಗಳಂದರೆ ಮಾರ್ಚ್ 1ನಲ್ಲಿ ಮಾಡೋವಂಥ ಎಲ್ಲ ಸಾಧ್ಯತೆಗಳು ಇವೆ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವಾಗೇನು ವಿಧಾನಸಭೆ ಕಲಾಪ ನಡೀತಾ ಇತ್ತಲ್ಲ, ಅಲ್ಲಿ ಸಚಿವ ಬೈರೇಗೌಡರಿಗೆ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಯಾರು ಪ್ರಶ್ನೆ ಕೇಳಿರೋರು ಅಂದರೆ, ಈ ಕುಂದಾಪುರ ಶಾಸಕರಾಗಿರುವಂಥ ಕಿರಣ್ ಕುಮಾರ್ ಅವರು ಪ್ರಶ್ನೆ ಕೇಳಿದ್ದಾರೆ. ಯಾರಿಗೆ? ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರಿಗೆ ಅವರು ಪ್ರಶ್ನೆ ಕೇಳಿದ್ದಾರೆ. ಯಾವ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಈ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ಯಾವಾಗ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಕೊಟ್ಟಂಥ ನಮ್ಮ ಸಚಿವರು ಏನು ಹೇಳಿದ್ದಾರೆ ಅಂತ ನೋಡಿದರೆ, ಇಲ್ಲಿ ನೋಡಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ನೇಮಕಾತಿ ಪ್ರಕ್ರಿಯೆ ಯಾವ ಥರ ಇದೆ ಅಂತ ನೋಡಿದ್ದಾರೆ. ಇಲ್ಲಿ ನೋಡಿ, ನೇಮಕಾತಿ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ನಂತರ ಮೆರಿಟ್ ಲೀಸ್ಟ್ ಮೂಲಕ ಜಿಲ್ಲಾವಾರು ನೇಮಕ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಏನು ಅಂತ ನೋಡಿದರೆ, ಇವಾಗ ಒಬ್ಬ ಅಭ್ಯರ್ಥಿಗೆ ಒಂದು ಡಿಸ್ಟ್ರಿಕ್ಗೆ ಮಾತ್ರ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಜಿಲ್ಲಾವಾರು ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಬ್ಬ ಅಭ್ಯರ್ಥಿಗೆ ಒಂದು ಡಿಸ್ಟ್ರಿಕ್ಗೆ ಮಾತ್ರ ಅವಕಾಶ ಇರುತ್ತೆ. ನೋಡೋಣ, ಇನ್ನೂ ಅಧಿಕೃತವಾಗಿ ನೋಟಿಫಿಕೇಷನ್ ಬಿಟ್ಟಾಗಲೇ ಅದೆಲ್ಲ ಗೊತ್ತಾಗೋಂಥದ್ದು. ಬಟ್ ಜಿಲ್ಲಾವಾರು ಅಂತ ಹೇಳಿದ್ರೆ ಇವಾಗ ಹೆಂಗೆ ಪೊಲೀಸ್ಗೆ PC-ಗೆಲ್ಲ ಯಾವ ಥರ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಡಿಸ್ಟಿಕ್ ವೈಸು, ಅದೇ ರೀತಿ ವಿಲೇಜ್ ಅಕೌಂಟ್ಗೂ ಸಹ ಡಿಸ್ಟಿಕ್ ವೈಸ್ ಕಾಲ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ನೋಡೋಣ, ಮುಂದಿನ ದಿನ ಅಧಿಕೃತವಾಗಿ ನೋಟಿಫಿಕೇಷನ್ ಬಿಟ್ಟಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ ಎಲ್ಲ. ನೆಕ್ಸ್ಟ್ ನೋಡಿ, ಅರ್ಹತೆ ಏನು ಅಂತ ಕೇಳಿದ್ದಾರೆ. ಅರ್ಹತೆ ಬಗ್ಗೆ ನೋಡಿದ್ದಾರೆ. ಇಲ್ಲಿ ನೋಡಿ, ವಿಜ್ಞಾನ, ವಾಣಿಜ್ಯ ಅಥವಾ ಕಲಾ ವಿಭಾಗದಲ್ಲಿ ದ್ವಿತೀಯ PUC ಪೂರ್ಣಗೊಳಿಸಿದ 18ರಿಂದ 35 ವಯೋಮಾನದ ಅರ್ಜಿ ಸಲ್ಲಿಸಲು ಅವಕಾಶ ಇರಲಿದೆ ಅಂತ ಹೇಳಿದ್ದಾರೆ. ಅಂದರೆ PUC ಮುಗಿಸಿರ್ಬೇಕು. ಯಾವುದಲ್ಲಿ ಅಂದರೆ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಅಥವಾ ಆರ್ಟ್ಸಲ್ಲಿ ಆಗಿರ್ಬೋದು, ಇವರೆಲ್ಲರಿಗೂ ಸಹ ಅವಕಾಶ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನೋ ಲೋಕಸಭೆ ಎಲೆಕ್ಷನ್ ಕೂಡ ಬರ್ತಾ ಇದೆ. ಆ ಎಲೆಕ್ಷನ್ ಬರೋದಕ್ಕೂ ಮುಂಚೆನೇ ಈ ಎಲ್ಲ ಪ್ರಕ್ರಿಯೆನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ತುಂಬ ಸ್ಪೀಡಾಗಿ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅವರು KA ಅವ್ರ ಕಡೆಯಿಂದ. ಆಲ್ಮೋಸ್ಟ್ ಅಂದರೆ ಮಾರ್ಚ್ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ನೋಡಿ ಏನು ಹೇಳ್ತಿದ್ದಾರೆ ಅಂದರೆ, ಒಂದೊಮ್ಮೆ ಮಾರ್ಚ್ನ ಮೊದಲ ವಾರದಲ್ಲಿ ಏನಾದ್ರು ಅಧಿಸೂಚನೆಯನ್ನು ಹೊರಡಿಸಿದ್ರೆ, ಸೊ ಅದಾಗಿ 4 ವಾರ ತನಕ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ಎಕ್ಸಾಮ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾವುದಕ್ಕೂ ಯಾವ ಥರ ಎಲೆಕ್ಷನ್ ಬರುತ್ತೆ, ಇವ್ರು ಯಾವಾಗ ಅಧಿಸೂಚನೆ ಮಾಡ್ತಾರೆ ಅಂತ ನೋಡೋಣ. ಇವರೇನೇ ಮಾಡೋದಿದ್ರೂ ಸಹ ಮಾರ್ಚ್ ಮಿಡಲ್ನಲ್ಲೇ ಮಾಡಬೇಕಾಗುತ್ತೆ. ಇವರೇನೇ ಮಾಡಿದ್ರು ಸಹ ಮಾರ್ಚ್ 20 ಇದರೊಳಗಡೆ ಮಾಡಿದ್ರೆ ಬಚಾವಾಗ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀತಿ ಸಂಹಿತೆ ಜಾರಿ ಆಗೇ ಆಗುತ್ತೆ. ನೀತಿ ಸಂಹಿತೆ ಜಾರಿ ಆಯಿತು ಅಂದರೆ ಅಲ್ಲಿಗೆ ಯಾವುದೇ ಥರದ ಗೌರ್ಮೆಂಟ್ ನೋಟಿಫಿಕೇಷನ್ ಆಗೋದಿಲ್ಲ. ಸೊ ಯಾವುದೇ ಥರದ ಎಕ್ಸಾಮು ಕೂಡ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಇವರೇನೇ ಮಾಡಿದ್ರು ಸಹ ಮಾರ್ಚ್ 20, 15 ಇದರೊಳಗಡೆ ಮಾಡಬೇಕಾಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಇದು ಒಂದು ಪೇಪರ್ ಕಟಿಂಗ್ ಆಯಿತು. ಇನ್ನೊಂದಿದೆ, ಬನ್ನಿ ತೋರಿಸ್ತೀನಿ. ನೋಡಿ, ಇನ್ನೊಂದು ಕನ್ನಡಪ್ರಭದಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ಇದರಲ್ಲೂ ಸಹ 1000 ಗ್ರಾಮ ಲೆಕ್ಕಿಗರ ನೇಮಕಾತಿಗೆ ಶೀಘ್ರ ಅಧಿಸೂಚನೆ ಅಂತ ಹೇಳಿದ್ದಾರೆ. ಇದರಲ್ಲೂ ಸಹ ಅಷ್ಟೇ. ಇದನ್ನು ತಗೊಂಡಿರೋ ಉದ್ದೇಶ, ಈ ಪೇಪರ್ ಕಟಿಂಗ್ ತಗೊಂಡಿರೋ ಉದ್ದೇಶ ಏನು ಅಂತ ನೋಡಿದರೆ, ನಾನು ಇದನ್ನು ತಗೊಂಡಿರೋದು ನಿಮಗೆ ಗ್ರಾಮ ಲೆಕ್ಕಿಗರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಲ್ಲ. ಇದನ್ನು ತಗೊಂಡಿರೋ ಉದ್ದೇಶನೇ ಬೇರೆ. ಏನಕ್ಕೆ ಅಂತ ನೋಡಿದರೆ, ಇವತ್ತು ನಾವು ಅಧ್ಯಾಯ 8ನ ಏನು ಡಿಸ್ಕಸ್ ಮಾಡ್ತೀವೋ ಆ ಅಧ್ಯಾಯ 8ರಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಇವಾಗ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಜಮೀನಾಗಿರ್ಬೋದು, ಕೆಲವೊಂದು ಜಾಗಗಳನ್ನ ಬೇರೆಯವರಿಗೆ ಮಾಡಿಕೊಡೋ ಅಂಥದ್ದು, ಅಂದರೆ ಜನಸಾಮಾನ್ಯರಿಗೆ, ಅಧಿಭೋಗದಾರರಿಗೆ ಮಾಡಿಕೊಡೋ ಅಂಥದ್ದನ್ನೆಲ್ಲ ನಾವು ಇವತ್ತಿನ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಂದರೆ ಕೆಲವೊಂದು ಸೈಟ್ ಆಗಿರ್ಬೋದು, ಇವಾಗ ಇಲ್ಲ ಕೆಲವೊಂದು ಸೈಟ್ ಆಗಿರ್ಬೋದು, ಅಥವಾ ಮೆಕ್ಕಲು ಮಣ್ಣಿನ ಭೂಮಿಗಳಾಗಿರ್ಬೋದು, ಅಥವಾ ಯಾರೋ ಜಾಗದಲ್ಲಿ ಮನೆಯೇ ಕಟ್ಕೊಂಡಿರ್ತಾರೆ ಗೌರ್ಮೆಂಟ್ ಜಾಗದಲ್ಲಿ, ಅಂಥ ಮನೆಗಳನ್ನ ಮಾಡ್ಕೊಡೋಂಥದ್ದಾಗಿರ್ಬೋದು, ಇಂಥದ್ದೆಲ್ಲನೂ ಇವತ್ತಿನ ಅಧ್ಯಾಯದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪೇಪರ್ನಲ್ಲಿ ಏನೋ ಒಂದು ಕ್ಲೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 50,000 ಅಕ್ರಮ ಸಕ್ರಮ ಅರ್ಜಿ ಶೀಘ್ರ ಇತ್ಯರ್ಥ ಬೈರೇಗೌಡ ಹೇಳಿದ್ದಾರೆ. ಏನಿದು ಅಕ್ರಮ ಸಕ್ರಮ, ಏನಕ್ಕೆ ಅಕ್ರಮ ಸಕ್ರಮ ಸಮಿತಿನ ಕ್ರಿಯೇಟ್ ಮಾಡಬೇಕು, ಆ ಸಮಿತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದೆಲ್ಲ ಇರುತ್ತೆ ನಮ್ಮ ಅಧ್ಯಾಯದಲ್ಲಿ. ಅದಕ್ಕೂ ಮುಂಚೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀನಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಇವತ್ತಿನ ಪೇಪರ್ನಲ್ಲಿ ಅಂತ.
2015ರ ಪೂರ್ವದಲ್ಲಿ ಸರ್ಕಾರಿ ಜಮೀನಲ್ಲಿ ನಿರ್ಮಿಸಿರುವ ಮನೆಗಳನ್ನು ಸಕ್ರಮಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಅಂದರೆ 2015ಕ್ಕಿಂತ ಮುಂಚೆ ಯಾರು ಸರ್ಕಾರದ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡಿರ್ತಾರೆ ಅಂಥ ಮನೆಗಳನ್ನ ಅಂಥವ್ರಿಗೆ ಮಾಡಿಕೊಡೋವಂಥದ್ದು. ಯಾರು ಕಟ್ಕೊಂಡಿರ್ತಾರೆ ಅಂಥವ್ರಿಗೆ ಮನೇನ ಅವರ ಹೆಸರಿಗೆ ಮಾಡಿಕೊಡೋಂಥ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಬಾಕಿ ಇರುವ 50,000 ಅರ್ಜಿಗಳನ್ನು ಶೀಘ್ರದಲ್ಲೇ ವಿಲೇವಾರಿ ಮಾಡಲಾಗುವುದು ಎಂದು ಸಚಿವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಹೇಳ್ತಾರೆ ನಿಮಗೆ. ಇವಾಗ ಸರ್ಕಾರಿ ಜಮೀನಲ್ಲಿ ನೀವು ಮನೆ ಕಟ್ಕೊಬಿಟ್ಟಿದ್ದೀರಿ, ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಹೇಳ್ತಾರೆ. ಕೆಲವೊಂದು ನಮೂನೆಯ ಪ್ರಕಾರ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಹೇಳ್ತಾರೆ. ಸೊ ಅರ್ಜಿ ಸಲ್ಲಿಸಿದ ಮೇಲೆ ಏನು ಮಾಡ್ತಾರೆ ಅಂದರೆ ಅವರು ಬಂದು ವಿಚಾರಣೆ ಮಾಡ್ತಾರೆ. ಸರಿಯಾಗಿದೆ ಇವತ್ತ ಕೊಟ್ಟಿರುವಂಥ ಕಾರಣಗಳು, ಈ ಥರ ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ಗಳು, ದಾಖಲಾತಿಗಳೆಲ್ಲ ಸರಿಯಾಗಿದೆ ಅಂತ ಅವರೆಲ್ಲನೂ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಾದ್ಮೇಲೆ ನಿಮಗೆ ಅದನ್ನು ಜಾಗವನ್ನು ನಿಮ್ಮ ಹೆಸರು ಮಾಡಿಕೊಡ್ತಾರೆ. ಸೊ ಅದೇ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತ ಇವರು ಹೇಳ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟು ಅಂತ ನೋಡಿದ್ರೆ ಇಲ್ಲಿ ನೋಡಿ, ಅಕ್ರಮ ಮನೆಗಳನ್ನು ಸಕ್ರಮಗೊಳಿಸಲು 94CC ಅಡಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಏನಿದು 94C ಮತ್ತು 94CC ಅಂದರೆ ಏನಿಲ್ಲ, ಇವತ್ತು ನಾವು ಅಧ್ಯಾಯದಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ, ಪ್ರಕರಣ 94C ಮತ್ತು 94CC ಅಂತ ಏನು ಡಿಸ್ಕಸ್ ಮಾಡ್ತೀವಲ್ಲ, ಆ ಪ್ರಕರಣದ ಅಡಿಯಲ್ಲಿ ಇವರಿಗೆ ಅಕ್ರಮ ಸಕ್ರಮ ಮನೆಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ, ಬನ್ನಿ ಅದೇನು ಹೇಳುತ್ತೆ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ ಅದ್ರ ಮುಂದೆ. ಸೊ ಆ 94C ಏನು ಹೇಳುತ್ತೆ, 94CC ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕ್ಲಾಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ಈ ಪೇಪರ್ ಕಟ್ಟಿಂಗ್ ನೋಡಿದ್ದಕ್ಕೆ ಅದನ್ನು ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾರು ಇದನ್ನು ಓದ್ತಾ ಇರ್ತೀರಾ, ನಾವು ಪ್ರಕರಣಗಳನ್ನ ಡಿಸ್ಕಸ್ ಮಾಡ್ತೀವಲ್ಲ, ಅದನ್ನು ಓದ್ತಾ ಇರೋರಿಗೆ ಇದು ಗೊತ್ತಾಗುತ್ತೆ. ಸೊ ಅದನ್ನು ನಿಮಗೆ ಹೇಳೋದಕ್ಕೆ ಅಂತ ತಗೊಬಂದಿದ್ದೀನಿ ಅಷ್ಟೇ. ಸೊ ಈ ರೀತಿ ಮನೆಗಳನ್ನ ನಿಮ್ಮ ಹೆಸರು ಮಾಡ್ಕೊಳ್ಳೋವಂಥದ್ದು ಸರ್ಕಾರಿ ಜಮೀನಲ್ಲಿ ಕಟ್ಬಿಟ್ಟಿರುವಂಥ ಮನೆಗಳನ್ನ ನಿಮ್ಮ ಹೆಸರು ಮಾಡ್ಕೊಳ್ಳೋದಕ್ಕೆ ಹೇಳಿದಾಗ ಒಟ್ಟು ಎಷ್ಟು ಅರ್ಜಿ ಬಂದಿವೆ ಅಂತ ನೋಡೋದಾದ್ರೆ 94C ಅಡಿ ರಾಜ್ಯದಲ್ಲಿ 6,26,088 ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತ ಹೇಳ್ತಿದ್ದಾರೆ ನೋಡಿ. ಈ ಪೈಕಿ 1.63 ಲಕ್ಷ ಅರ್ಜಿಗಳನ್ನು ಮಂಜೂರಾಗಿವೆ. ಸೊ ಇದರಲ್ಲಿ ಅಷ್ಟು 6,20,000 ಅರ್ಜಿಗಳಲ್ಲಿ 1,63,000 ಅರ್ಜಿಗಳನ್ನು ಮಂಜೂರು ಮಾಡಿಬಿಟ್ಟಿದ್ದಾರೆ, ಅಂದರೆ ಅವ್ರ ಹೆಸರು ಮಾಡಿಕೊಟ್ಟಿದ್ದಾರೆ ಅಂತ ಆಯಿತು. ಇನ್ನು 6 ಲಕ್ಷ ಉಳಿದಿರುವಂಥ 4,12,056 ಅರ್ಜಿಗಳನ್ನು ಅನರ್ಹ ಎಂದು ತಿರಸ್ಕರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅನರ್ಹ ಅಂತ ತಿರಸ್ಕರಿಸ್ತಾರೆ ಅಂತ ನೋಡೋದಾದ್ರೆ, ನೀವು ಅರ್ಜಿನ ಸಲ್ಲಿಸಿದಾಗ ಅವರು ಎಲ್ಲನೂ ಚೆಕ್ ಮಾಡ್ತಾರೆ ದಾಖಲಾತಿಗಳನ್ನ. ನೀವು 2015ಕ್ಕಿಂತ ಮುಂಚಿತವಾಗಿ ಆ ಜಾಗದಲ್ಲಿ ವಾಸವಾಗಿದ್ದೀರಾ ಅಂತ ನೋಡ್ತಾರೆ. ಮತ್ತು ಎಲ್ಲನೂ ಸಹ ಅವರು ಚೆಕ್ ಮಾಡ್ತಾರೆ, ಪ್ರತಿಯೊಂದನ್ನು ಸಹ ಪರಿಶೀಲನೆ ಮಾಡ್ತಾರೆ. ನೀವು ಕೊಟ್ಟಿರೋ ದಾಖಲಾತಿಗಳೆಲ್ಲ ನಿಜನಾ ಅಥವಾ ಫೇಕ್ ದಾಖಲಾತಿ ಕೊಟ್ಟಿದ್ದೀರಾ ಅಂತೆಲ್ಲ ಚೆಕ್ ಮಾಡ್ತಾರೆ. ಸೊ ನೀವು ಕೊಟ್ಟಿರೋದೆಲ್ಲ ಫೇಕ್ ಇತ್ತು ಅಂತ ಹೇಳಿದ್ರೆ ಅದನ್ನು ಅನರ್ಹ ಮಾಡ್ತಾರೆ. ಓಕೆನಾ, ನೋಡಿ 94CC ಅಡಿಯಲ್ಲಿ 2,12,727 ಅರ್ಜಿಗಳನ್ನು ಸ್ವೀಕಾರವಾಗಿದ್ದು, ಅದರಲ್ಲಿ 69,236 ಅರ್ಜಿಗಳಿಗೆ ಮಂಜೂರಾತಿ ನೀಡಲಾಗಿದೆ. ಅಂದರೆ 94C ಅಡಿಯಲ್ಲಿ ಬೇರೆ, 94CC ಅಡಿಯಲ್ಲಿ ಬೇರೆ. ಸೊ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ಇದೇನು ಸರ್ 94C ಅಡಿಯಲ್ಲಿ 6,20,000 ಅರ್ಜಿಗಳು ಬಂದಿವೆ ಅಂತ ಹೇಳ್ತಿದ್ದಾರೆ, ಮತ್ತು ಈ 94CC ಅಡಿಯಲ್ಲಿ 2,12,000 ಅರ್ಜಿಗಳು ಬಂದಿವೆ ಅಂತ ಹೇಳ್ತಿದ್ದಾರೆ. ಇದೇನು ಸರ್ 94C ಬೇರೆ ಆಯಿತಾ, 94CC ಬೇರೆ ಆಯಿತಾ, ಎರಡು ಪ್ರಕರಣದ ಅಡಿಯಲ್ಲೂ ಬೇರೆ ಬೇರೆ ಅರ್ಜಿಗಳು ಸಲ್ಲಿಸಿದ್ದಾರೆ ಅಂತ ಕೇಳ್ತಿದ್ದೀರಾ. ಹಿಂಗಂದರೆ ಇಷ್ಟೇ. 94C ಅಂದರೆ ಈ ಗ್ರಾಮಗಳಲ್ಲಿ ಬರುವಂಥ ಜಾಗಗಳು, ಅಂದರೆ ಗ್ರಾಮಗಳಲ್ಲಿ ಯಾರ್ಯಾರು ವಾಸ ಮಾಡ್ತಿರ್ತಾರೆ ಅವರು ಅರ್ಜಿ ಸಲ್ಲಿಸುವಂಥದ್ದು ಯಾವುದಲ್ಲಿ ಅಂದರೆ 94C ಅಡಿನಲ್ಲಿ. ಇವಾಗ 94CC ಅಡಿನಲ್ಲಿ ಯಾರು ಅರ್ಜಿನ ಸಲ್ಲಿಸ್ತಾರೆ ಅಂತ ನೋಡೋದಾದ್ರೆ, ನಗರಗಳಲ್ಲಿ ಯಾರು ವಾಸ ಮಾಡ್ತಿರ್ತಾರೆ ಮನೇನ ಕಟ್ಕೊಂಡು ಅಂಥವರು, ಈ ಮಹಾನಗರ ಪಾಲಿಕೆಗಳಲ್ಲಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳ್ತೀವಲ್ಲ ಅಂಥ ನಗರಗಳಲ್ಲಿ ಯಾರು ವಾಸ ಮಾಡ್ತಿರ್ತಾರೆ ಅಂಥವ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು 94CC ಅಡಿಯಲ್ಲಿ. 94Cನಲ್ಲಿ ಗ್ರಾಮಗಳಲ್ಲಿ ವಾಸ ಮಾಡೋವಂಥವ್ರಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ಗ್ರಾಮಗಳಲ್ಲಿ ವಾಸ ಮಾಡೋವಂಥವ್ರ ಅರ್ಜಿನೇ ಜಾಸ್ತಿ ಆಗಿದೆ. 6,26,058 ಅರ್ಜಿಗಳು ಎಲ್ಲಿ ಬಂದಿವೆ ಅಂದರೆ ಗ್ರಾಮಗಳಿಂದ ಬಂದಿವೆ. ಇನ್ನು 2,12,727 ಅರ್ಜಿಗಳು ಯಾವ ಕಡೆಯಿಂದ ಬಂದಿವೆ ಅಂದರೆ ನಗರ ಪ್ರದೇಶಗಳಿಂದ ಬಂದಿವೆ ಅಂತ ಅರ್ಥ. ಸೊ ಈ ನಗರ ಪ್ರದೇಶಗಳಿಂದ ಬಂದಿರುವಂಥ 2,12,727 ಅರ್ಜಿಗಳಲ್ಲಿ 69,236 ಅರ್ಜಿಗಳಿಗೆ ಮಂಜೂರಾತಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಓಕೆ, ನೀವು ಈ ಜಾಗದಲ್ಲಿ ಇದ್ದೀರಾ, ಮೊದಲಿಂದನೂ ಈ ಜಾಗ ನಿಮ್ಮದೇ ಅಂತ ಹೇಳಿ ಮಂಜೂರಾತಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನು 1,28,531 ಅರ್ಜಿಗಳನ್ನು ಅನರ್ಹ ಎಂದು ತಿರಸ್ಕರಿಸಲಾಗಿದೆ. ಎಲ್ಲಿ ಅಂದರೆ ನಗರ ಪ್ರದೇಶಗಳಲ್ಲಿ. ಇನ್ನು ಬಾಕಿ ಎಷ್ಟಿವೆ ಅಂದರೆ 50,000 ಉಳಿದಿದ್ದು, ಅವುಗಳನ್ನು ಶೀಘ್ರವೇ ಇತ್ಯರ್ಥ ಮಾಡಲಾಗುವುದು ಅಂತ ಯಾರು ಹೇಳಿದ್ದಾರೆ ಅಂದರೆ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಇಲ್ಲಿ ನಗರ ಪ್ರದೇಶಗಳಲ್ಲಿ. ಸೊ ಇದು ಸಂಬಂಧಪಟ್ಟಿರೋಂಥದ್ದು ಬಂದು ನಮ್ಮ ಇವತ್ತಿನ ಟಾಪಿಕ್ ಬಗ್ಗೆ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮುಂದಕ್ಕೆ ನಾವು ಟಾಪಿಕ್ಗೆ ಹೋದಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಗೊತ್ತಿರ್ಬೋದು, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ರೆವಿನ್ಯೂ ಲಾಸ್ ಸಂಬಂಧಪಟ್ಟಂತೆ ಕೆಲವೊಂದು ಟಾಪಿಕ್ಗಳು ಬರ್ತವೆ ಅದರ ಅಂಡರ್ನಲ್ಲಿ ಅಂತ. ಸೊ ಇವಿಷ್ಟು ಟಾಪಿಕ್ಗಳು ರೆವಿನ್ಯೂ ಲಾ ಕೆಳಗಡೆ ಬರ್ತವೆ.
ಸೊ ಇದ್ರಲ್ಲಿ ನಾವು ಇವಾಗ ಕಂಪ್ಲೀಟ್ ಮಾಡ್ತಿರೋದು ಕರ್ನಾಟಕ ಭೂ ಕಂದಾಯ ನಿಯಮ 1964ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ನಂತರ ದಿನಗಳು ಇದು ಮುಗಿದಾದ್ಮೇಲೆ 96 ತಗೊಳ್ಳೋಣ, ನಂತರದಲ್ಲಿ 61 ತಗೊಳ್ಳೋಣ. ಸೊ ನಂತರದಲ್ಲಿ ಕರ್ನಾಟಕ ಭೂ ಸ್ವಾಧೀನ ಇದೆ, ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಮುಗಿಸೋಣ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಅಧ್ಯಾಯ 8, ಇದರ ಹೆಸರು ಬಂದು ವರ್ಗಾವಣೆಯಾಗಿರದ ಭೂಮಿಗಳ ಮಂಜೂರಾತಿ, ಉಪಯೋಗ ಮತ್ತು ಬಿಟ್ಟುಕೊಡುವಿಕೆ ಅಂತಿದೆ. ಸೊ ಅಧ್ಯಾಯ 8 ಡಿಸ್ಕಸ್ ಮಾಡೋವಂಥದ್ದು ಬಂದು ಪ್ರಕರಣ 91ರಿಂದ ಪ್ರಕರಣ 105 ತನಕ ಅಧ್ಯಾಯ 8 ಡಿಸ್ಕಸ್ ಮಾಡುತ್ತೆ. ಸೊ ಅದರಲ್ಲಿ ಮೊದಲನೇ ಪ್ರಕರಣ ಯಾವುದು ಅಂತ ನೋಡಿದರೆ ಪ್ರಕರಣ 91 ಏನು ಹೇಳುತ್ತೆ ಅಂತ ನೋಡಿದರೆ, ಅಧಿಭೋಗದಲ್ಲಿರದ ಭೂಮಿಯನ್ನು ಷರತ್ತುಗಳ ಮೇಲೆ ಮಂಜೂರು ಮಾಡಬಹುದು ಅಂತಿದೆ. ಹಿಂಗಂದರೆ ಇಷ್ಟೇ. ನಾವು ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಪ್ರೀವಿಯಸ್ ಅಧ್ಯಾಯದಲ್ಲಿ ಅಧ್ಯಾಯ 7ರಲ್ಲಿ ಏನೇನು ಡಿಸ್ಕಸ್ ಮಾಡಿದೋ, ಕೆಲವೊಂದು ಮೀಸಲು ಪ್ರದೇಶಗಳಿರ್ತವೆ ಅಥವಾ ಕೆಲವೊಂದು ನೆರೆಮಣ್ಣಿನ ಪ್ರದೇಶಗಳಿರ್ತವೆ. ಅಂಥ ಪ್ರದೇಶಗಳಲ್ಲೆಲ್ಲ ಏನು ಮಾಡ್ತಿರ್ತೀರ ಅಂದರೆ ನೀವು ಅನುಭವಿಸ್ತಾ ಇರ್ತೀರ, ಅಂದರೆ ವ್ಯವಸಾಯನ ಮಾಡ್ತಾಯಿರ್ತೀರ, ಬೇಸಾಯನ ಮಾಡ್ತಾಯಿರ್ತೀರ. ಅಂಥ ಭೂಮಿಗಳನ್ನ ನಿಮ್ಮ ಹೆಸರಿಗೆ ಮಾಡಿಕೊಡೋವಂಥದ್ದು, ಮಂಜೂರು ಮಾಡಿಕೊಡೋವಂಥದ್ದು. ಈ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ನೋಡಿದರೆ ಡೆಪ್ಯೂಟಿ ಕಮಿಷನರ್ ಅವರು ಈ ಕೆಲಸವನ್ನು ಮಾಡ್ತಾರೆ. ಸೊ ಯಾರು ಮಾಡ್ತಾರೆ ಅಂದರೆ ಡೆಪ್ಯೂಟಿ ಕಮಿಷನರ್ ಅವರು ಈ ಕೆಲಸವನ್ನು ಮಾಡ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ಈ ಅಧ್ಯಾಯದಲ್ಲಿ. ನೆಕ್ಸ್ಟ್ ಇನ್ನೊಂದೇನು ಅಂತ ನೋಡಿದ್ರೆ, ಆ ಪ್ರದೇಶದಲ್ಲಿ ಅಂದರೆ ಮೀಸಲು ಪ್ರದೇಶದಲ್ಲಿ ಯಾವುದಾದ್ರೂ ಮರಗಳಿದ್ದರೆ, ಅಂದರೆ ನೀವು ಅದರಲ್ಲಿ ಬೇಸಾಯ ಮಾಡ್ತಾಯಿರ್ತೀರ, ವ್ಯವಸಾಯ ಮಾಡ್ತಾಯಿರ್ತೀರ, ಅಂಥ ಪ್ರದೇಶದಲ್ಲಿ ಯಾವುದಾದ್ರು ಮರಗಳಿತ್ತು ಅಂತಂದರೆ ಆ ಮರಗಳು ಸಹ ಸರ್ಕಾರಕ್ಕೆ ಸೇರಿರ್ತವೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ, ಆ ಮರದಲ್ಲಿ ಬೇಸಾಯ ಮಾಡ್ತಾಯಿರ್ತೀರ ಆ ಜಾಗದಲ್ಲಿ ಮರಗಳಿತ್ತು ಅಂದರೆ ಅದಕ್ಕೆ ಎಷ್ಟು ಕಂದಾಯನ ಕಟ್ಟಿಸ್ಕೋಬೇಕಾಗಿರುತ್ತೆ ಅಷ್ಟು ಕಂದಾಯವನ್ನು ನಿಮ್ಮ ಹತ್ರ ಕಟ್ಟಿಸ್ಕೊಳ್ತಾರೆ. ಸೊ ಅದನ್ನು ಹೇಳುತ್ತೆ ನೋಡಿ ಇಲ್ಲಿ. 75ನೇ ಪ್ರಕರಣದ ಮೇರೆಗೆ ಒಪ್ಪಂದದ ಮೇರೆಗೆ ವಿಶೇಷವಾಗಿ ಕಾಯ್ದಿರಿಸಿದ ಎಲ್ಲ ಮರಗಳ ಮೇಲೆ ಸರ್ಕಾರಕ್ಕಿರುವ ಹಕ್ಕಿನ ಬೆಲೆಯು ಸೇರಿರತಕ್ಕದ್ದು, ಭೂ ಕಂದಾಯದ ಬಾಕಿಯಂತೆ ಅದು ವಸೂಲಿ ಆಗಿರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಅಂದರೆ ಭೂ ಕಂದಾಯ ಯಾವ ಥರ ವಸೂಲಿ ಮಾಡ್ತಾರೆ ಅದೇ ಥರ ಆ ಮರಗಳಿಗೂ ಸಹ ನೀವೇನಾರ ಆ ಜಾಗದಲ್ಲಿ ವ್ಯವಸಾಯನ ಮಾಡ್ತಾಯಿದ್ರೆ, ಅನುಭೋಗ ಮಾಡ್ತಾಯಿದ್ರೆ ಅದರಲ್ಲಿ ನಿಮ್ಮ ಹತ್ರ ಅದನ್ನು ಕಟ್ಟಿಸ್ಕೊಳ್ತಾರೆ. ಸೊ ಈ ಪ್ರಕರಣ 91ರಲ್ಲಿ ಏನು ಇಂಪಾರ್ಟೆಂಟು ಅಂತಂದರೆ, ಭೂಮಿಯನ್ನು ಯಾರು ಮಂಜೂರು ಮಾಡ್ತಾರೆ ಅಂತ ಕೇಳ್ತಾರೆ, ಅದು ಡೆಪ್ಯೂಟಿ ಕಮಿಷನರ್ ಮಾಡ್ತಾರೆ. ಯಾವ ರೀತಿ ಅಂತಂದರೆ ಹರಾಜಿನ ಮುಖಾಂತರನಾದ್ರು ಮಾಡ್ಬೋದು ಅಥವಾ ಕೆಲವೊಂದು ನಿಯಮಗಳು ಬರ್ತವೆ ಮುಂದಿನ ಪ್ರಕರಣಗಳಲ್ಲಿ. ಸೊ ಆ ರೀತಿಯಲ್ಲಾದರೂ ಸಹ ನಿಮಗೇನೆ ಆ ಜಾಗವನ್ನು ಮಾಡಿಕೊಡೋವಂಥದ್ದಾಗಿರ್ಬೋದು. ಸೊ ಇದು ಸಂಬಂಧಪಟ್ಟಿರುವಂಥದ್ದು ಒಂದು ಪ್ರಕರಣ 91ಕ್ಕೆ. ಮುಂದಿನ ಪ್ರಕರಣಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಕರಣ 92, ಸರ್ಕಾರದಲ್ಲಿ ನಿಹಿತವಾಗಿರುವ ಮೆಕ್ಕಲು ಮಣ್ಣಿನ ಭೂಮಿಯ ಮಂಜೂರಾತಿ ಅಂತ ಹೇಳ್ತಿದ್ದಾರೆ. ಮೆಕ್ಕಲು ಮಣ್ಣಿನ ಭೂಮಿ ಅಂದರೆ ಯಾವಂತ ನಿಮಗೆ ಗೊತ್ತಿರ್ಬೋದು. ಕೆರೆ ಪಕ್ಕದಲ್ಲಿರುವಂಥ ಜಮೀನುಗಳು ಅಥವಾ ಹೊಳೆ ಮಗ್ಗಲಲ್ಲಿರುವಂಥ ಜಮೀನುಗಳು. ಇವಾಗ ಕಾಲುವೆ ಇರುತ್ತೆ, ಆ ಕಾಲುವೆ ಕೆಲವು ದಿನಗಳಲ್ಲಿ ಮುಚ್ಚೋಗುತ್ತೆ. ಸೊ ಅಲ್ಲಿ ಫಾರ್ಮ್ ಆಗುವಂಥ ಜಮೀನಾಗಿರ್ಬೋದು. ಇವನ್ನೆಲ್ಲ ನಾವು ಏನಂತ ಕರಿತೀವಿ ಅಂದರೆ ಮೆಕ್ಕಲು ಮಣ್ಣಿನ ಭೂಮಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಹೊಳೆ ಪಕ್ಕದಲ್ಲಿ ನಿಮ್ಮ ಜಮೀನು ಇರುತ್ತೆ, ಆ ಜಮೀನಿಗೆ ಸೇರ್ಕೊಂಡಂಗೆ ಸ್ವಲ್ಪ ನೀವೇನು ಮಾಡ್ತಾಯಿರ್ತೀರ, ಹೊಳೆ ಜಮೀನನ್ನು ಸಹ ಸೇರಿಸ್ಕೊಂಡು ವ್ಯವಸಾಯ ಮಾಡ್ತಾಯಿರ್ತೀರ, ಬೇಸಾಯ ಮಾಡ್ತಾಯಿರ್ತೀರ. ಎಷ್ಟು ಅಂದರೆ ಒಂದು 5-6 ವರ್ಷದಿಂದ ನೀವು ಬೇಸಾಯನ ಮಾಡ್ತಾಯಿರ್ತೀರ ಹೊಳೆ ಜಮೀನು ಸೇರಿಸ್ಕೊಂಡು. ಸೊ ಅಂಥ ಟೈಮಲ್ಲಿ ಡೆಪ್ಯೂಟಿ ಕಮಿಷನರ್ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಜಾಗವನ್ನು ನೀನು ಅನುಭವಿಸ್ತಾ ಇದ್ರೆ ಅಂದರೆ ನೀನು ವ್ಯವಸಾಯ ಮಾಡ್ತಾರೆ, ಆ ಜಾಗವನ್ನು ನಿನ್ನ ಹೆಸರಿಗೆ ಮಾಡಿಕೊಡೋವಂಥದ್ದನ್ನು ಮಾಡ್ತಾರೆ. ಸೊ ಅದಕ್ಕೆ ಕಂಡೀಷನ್ ಏನು ಅಂತ ನೋಡಿದ್ರೆ ಇಲ್ಲಿ ನೋಡಿ, ಯಾವ ದಂಡೆಯಲ್ಲಿ ಅಥವಾ ತೀರದಲ್ಲಿ ಅಂಥ ಮೆಕ್ಕಲು ಮಣ್ಣಿನ ಭೂಮಿಯ ರೂಪುಗೊಂಡಿರುವುದೋ ಅದರ ಹಿಡುವಳಿದಾರನು ಅಥವಾ ಅಧಿಭೋಗದಾರನು ಯಾರಾದರೂ ಇದ್ದರೆ ಅವನಿಗೆ ಅಂಥ ಭೂಮಿಯನ್ನು ನೀಡತಕ್ಕದ್ದು ಅಂತ ಹೇಳ್ತಿದ್ದಾರೆ ನೋಡಿ. ನೀವೇ ಅಕಸ್ಮಾತು ಆ ಭೂಮಿಯನ್ನು, ಹೊಳೆ ಮಗ್ಲು ಭೂಮಿಯನ್ನು ಅಥವಾ ಹೊಳೆ ಪಕ್ಕದ ಜಮೀನನ್ನು ಅಥವಾ ಕೆರೆ ಪಕ್ಕದ ಜಮೀನನ್ನು, ಕೆರೆಗೆ ಸಂಬಂಧಪಟ್ಟಿರುವಂಥ ಜಮೀನನ್ನು ನೀವೇ ಮಾಡ್ತಾರೆ, ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಡ್ತಾರೆ. ಕಂಡೀಷನ್ ಏನು ಅಂತಂದರೆ, ಹಾಗೆ ನೀಡಿದ ಭೂಮಿಯ ಬೆಲೆಯು ಅದರ ವಾರ್ಷಿಕ ಭೂ ಕಂದಾಯ 3ರಷ್ಟಕ್ಕೆ ಮೀರತಕ್ಕದ್ದಲ್ಲ. ಸೊ ವಾರ್ಷಿಕ ಕಂದಾಯದ 3ರಷ್ಟಕ್ಕೆ ಮೀರತಕ್ಕದ್ದಲ್ಲ ಅಂತ ಹೇಳ್ತಿದ್ದಾರೆ. ಹಿಂಗಂದ್ರೆ ಇಷ್ಟೇ, ನೀವು ಎಷ್ಟೋ ಜಮೀನ ಮಾಡ್ಕೊಂಡಿರ್ತೀರ ಅಂದರೆ ಹೊಳೆ ಪಕ್ಕದಲ್ಲಿರುವಂಥ ಎಷ್ಟೋ ಜಮೀನ ಮಾಡ್ಕೊಂಡಿರ್ತಾರೆ ಬೇಸಾಯಕ್ಕೆ, ಅಷ್ಟೇ ಜಮೀನ ಬೇರೆಯವರು ಎಷ್ಟು ಕಂದಾಯ ಕಟ್ತಾಯಿರ್ತಾರೆ ಅಷ್ಟೇ ಜಮೀನಿಗೆ ಇವಾಗ ಊರಿನವರು ಎಷ್ಟು ಕಂದಾಯನ ಕಟ್ತಾಯಿರ್ತಾರೆ ಆ ಕಂದಾಯಕ್ಕೆ 3ರಷ್ಟು ಮೀರಿದಂಗೆ ನಿಮ್ಮ ಹತ್ರ ಕಂದಾಯವನ್ನು ಕಟ್ಟಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಅಷ್ಟೇ ಜಾಗಕ್ಕೆ ಊರಿನವ್ರು ಯಾರಾದರೂ 1,000 ರೂಪಾಯಿನ ಕಂದಾಯ ಕಟ್ತಾಯಿದ್ರೆ ನಿಮ್ಮ ಹತ್ರ 3,000 ರೂಪಾಯಿಗೆ ಮೀರದೇ ಇರೋಷ್ಟು ಕಂದಾಯನ ಕಟ್ಟಿಸ್ಕೊಂಡು ಅದು ನಿಮಗೆ ಮಾಡಿಕೊಡೋವಂಥದ್ದಾಗಿರುತ್ತೆ. ಸೊ ಇದು ಒಂದು ಪಾರ್ಟ್ ಆಗುತ್ತೆ. ನೀವೇನು ಮಾಡ್ತೀರಾ ಅಂದರೆ, ನಾನು 5 ವರ್ಷದಿಂದ ಅದನ್ನು ಫ್ರೀಯಾಗಿ ಮಾಡ್ತಾಯಿದ್ದೀನಿ, ಇವಾಗ ಯಾಕೆ ದುಡ್ಡು ಕೊಟ್ಟು ಅವ್ರಿಗೆ ನಾನು ಮಾಡ್ಕೊಳ್ಳಿ, ನಾನು ಮಾಡ್ಕೊಳ್ತಾರೆ, ಇದು ಹೆಂಗೂ ನನ್ನ ಜಮೀನು ಪಕ್ಕದಲ್ಲಿರೋವಂಥದ್ದು, ಬೇರೆ ಯಾರು ಬರ್ತಾರೆ ಮಾಡೋದಕ್ಕೆ, ನಾನೇ ಮಾಡ್ಕೊಳ್ತೀನಿ ಅನ್ನೋ ಆ ಥರದಲ್ಲಿ ನೀವೇನು ಮಾಡ್ತೀರಾ, ನನಗೆ ಬೇಡ ಇದು, ನಾನು ಮಾಡ್ಕೊಳ್ಳಿದೆ ದುಡ್ಡು ಕೊಟ್ಟು ಅಂತ ಅವ್ರಿಗೆ ನಿರಾಕರಿಸ್ತೀರಾ. ಅವ್ರಿಗೆ ನಿರಾಕರಿಸಿದಾಗ ಏನು ಮಾಡ್ಬೋದು ಅಂತ ನೋಡಿದರೆ, ಹಾಗೆ ನೀಡಿದ ಭೂಮಿಯನ್ನು ಸದರಿ ಹಿಡುವಳಿದಾರನು ಅಂದರೆ ನೀವು ಅಥವಾ ಅಧಿಭೋಗದಾರನು ನಿರಾಕರಿಸಿದ್ದಾರೆ ಅಂತ ಹೇಳ್ತಾರೆ. ನೀವು ಬೇಡ ಅಂತ ಹೇಳ್ಬಿಡ್ತೀರಾ, ನಾನೇ ದುಡ್ಡು ಕೊಟ್ಟು ಮಾಡ್ಕೊಳ್ಳಿ, ನನ್ನ ಪಕ್ಕದಲ್ಲಿರೋ ಜಮೀನಲ್ವ, ಹೆಂಗಿರೋ ನಾನೇ ಮಾಡ್ಕೊಳ್ತೀನಿ ಅನ್ನೋ ಉದ್ದೇಶದಲ್ಲಿ ನೀವೇನು ಮಾಡ್ತೀರಾ, ಬೇಡ ಅಂತ ಹೇಳ್ತೀರಾ. ಸೊ ಅಂಥ ಟೈಮಲ್ಲಿ ಡೆಪ್ಯೂಟಿ ಕಮಿಷನರ್ ಅವರು ಏನು ಮಾಡ್ತಾರೆ ಅಂದರೆ ನೋಡಿ, ಡೆಪ್ಯೂಟಿ ಕಮಿಷನರ್ ಅವರು ಭೂಮಿಯನ್ನು ಅದರ ಬೆಲೆಯ ಬಗೆಗಿನ ಯಾವ ನಿರ್ಬಂಧಗಳು ಇಲ್ಲದೆ 91ನೇ ಪ್ರಕರಣದ ಮೇರೆಗೆ ವಿಲೆ ಮಾಡಬಹುದು ಅಂತ ಹೇಳ್ತಿದ್ದಾರೆ ನೋಡಿ.
ಸೊ ನಾವು 91ನೇ ಪ್ರಕರಣದಲ್ಲಿ ಡಿಸ್ಕಸ್ ಮಾಡಿದ್ದು ಡೆಪ್ಯೂಟಿ ಕಮಿಷನರ್ ಅವರು ಮಂಜೂರಾಗಿಲ್ಲದೆ ಇರೋವಂಥ ಭೂಮಿಗಳನ್ನ ವಿಲೆ ಮಾಡ್ಬೋದು ಅಂತ. ಸೊ ಅದೇ ಪ್ರಕರಣದ ಮೇರೆಗೆ ಇವರು ಏನು ಮಾಡ್ತಾರೆ ಅಂದರೆ ಆ ಭೂಮಿನ ಬೇರೆಯವರಿಗೆ ಹರಾಜು ಹಾಕ್ತಾರೆ, ಅಂದರೆ ಸಾರ್ವಜನಿಕವಾಗಿ ಹರಾಜು ಹಾಕೋ ಮುಖಾಂತರ ಬೇರೆಯವರಿಗೆ ಕೊಡ್ತಾರೆ. ಇದರಲ್ಲಿ 2 ಕೇಸ್ ಇರುವಂಥದ್ದು ಈ ಥರ. ಒಂದು ನಿಮಗೆ ಬೇಕು ಅಂದರೆ ನಿಮಗೆ ಮಾಡಿಕೊಡ್ತಾರೆ, ನೀವು ಬೇಡ ಅಂತ ಹೇಳಿದಾಗ ಅದನ್ನು ಅದೇ ಜಾಗವನ್ನು ಬೇರೆಯವರಿಗೆ ಹರಾಜು ಹಾಕ್ಕೊಡ್ತಾರೆ. ಸೊ ಇದು ಸಂಬಂಧಪಟ್ಟಿರುವಂಥದ್ದು ಪ್ರಕರಣ 92ಕ್ಕೆ. ಮುಂದಿನ ಪ್ರಕರಣ ನೋಡೋಣ. ಪ್ರಕರಣ 93. ಅಧಿಭೋಗದಲ್ಲಿರುವ ಭೂಮಿಯನ್ನು ತೆಗೆದುಕೊಳ್ಳುವುದಕ್ಕೆ ಅನುಮತಿ ಅಂತಿದೆ. ಇವಾಗ ಅಂದರೆ ನಾವು ಲಾಸ್ಟೆಲ್ಲ ಡಿಸ್ಕಸ್ ಮಾಡಿದೋ ಕೆರೆ ಮಣ್ಣಿನ ಭೂಮಿ ಅಂದರೆ ಹೊಳೆ ಪಕ್ಕದಲ್ಲಿರೋ ಜಮೀನನ್ನು ನೀವು ಮಾಡ್ತಾಯಿರ್ತೀರಿ. ಆ ಜಮೀನನ್ನ ಯಾವ ಥರ ನೀವು ನಿಮ್ಮ ಅಧಿಭೋಗಕ್ಕೆ ತಗೋಬೇಕು ಅಂತ ನೋಡೋದಾದ್ರೆ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ತಹಶೀಲ್ದಾರ್ ಹತ್ರ ಅನುಮತಿ ಪತ್ರವನ್ನು ತಗೋಬೇಕಾಗಿರುತ್ತದೆ. DC ಅವ್ರ ಹತ್ರ ನೀವು ಅದನ್ನು ಪಡ್ಕೊಳ್ಳೋದಕ್ಕೂ ಮುಂಚೆ ನೀವು ಯಾರ ಹತ್ರ ಪರ್ಮಿಷನ್ ತಗೋಬೇಕು ಅಂದರೆ ತಹಶೀಲ್ದಾರ್ ಹತ್ರ ಬರಹದಲ್ಲಿ ನೀವು ಪರ್ಮಿಷನ್ ತಗೋಬೇಕಾಗಿರುತ್ತದೆ. ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಂಥ ಭೂಮಿಯನ್ನು ಇರುವ ತಾಲೂಕಿನ ತಹಶೀಲ್ದಾರನ ಅನುಮತಿಯನ್ನು ಬರಹದಲ್ಲಿ ಪಡೆದುಕೊಂಡ ಹೊರತು ತೆಗೆದುಕೊಳ್ಳತಕ್ಕದ್ದಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಫಸ್ಟು DC ಅವ್ರ ಹತ್ರಕ್ಕೆ ಹೋಗೋದಕ್ಕೂ ಮುಂಚೆನೇ ನೀವು ಯಾರ ಹತ್ರ ಪರ್ಮಿಷನ್ ತಗೋಬೇಕು ಅಂದರೆ ನಿಮ್ಮ ತಾಲೂಕಿನಲ್ಲಿ ಬರುವಂಥ ತಹಶೀಲ್ದಾರ್ ಹತ್ರ ನೀವು ಪರ್ಮಿಷನ್ನ ತಗೊಂಡಿರ್ಬೇಕು. ಅಂದರೆ ಬರಹ ರೂಪದಲ್ಲಿ ಅಂದರೆ ಲಿಖಿತ ರೂಪದಲ್ಲಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನೆಕ್ಸ್ಟು ಏನು ಮಾಡಬೇಕು ಅಂದರೆ DC ಅವ್ರ ಹತ್ರ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಆ ಭೂಮಿಯನ್ನು ನೀವು ಪಡ್ಕೊಳ್ಳೋದಕ್ಕೋಸ್ಕರ. ಸೊ ಇದನ್ನು ಹೇಳುವಂಥದ್ದು ಬಂದು ಪ್ರಕರಣ 93. ಮುಂದಿನ ಪ್ರಕರಣಕ್ಕೆ ಹೋಗೋಣ. ಪ್ರಕರಣ 94 ಏನು ಅಂತ ನೋಡೋದಾರೆ ಭೂಮಿಯ ಅನಧಿಕೃತ ಅಧಿಭೋಗಕ್ಕಾಗಿ ದಂಡಗಳು ಅಂತಿದೆ. ಹಿಂಗಂದರೆ ಸಿಂಪಲ್ಲು, ಇಲ್ಲಿ ತುಂಬ ಇದೆ, ನಾನು ಸಿಂಪಲಾಗಿ ಹೇಳ್ತೀನಿ, ನೀವು ಒಂದು ಸಲ ಓದ್ಕೊಳ್ಳಿ. ನೋಟ್ಸ್ ಕೊಟ್ಟಿರ್ತೀನಿ, ನೀವು ಒಂದು ಸಲ ಓದ್ಕೊಳ್ಳಿ. ನಾನು ಇದನ್ನು ಸಿಂಪಲಾಗಿ ಹೇಳ್ತೀನಿ ನೋಡಿ. ಇವಾಗ ನೀವು ಜಮೀನನ್ನು ಮಾಡ್ಕೊಂಡಿರ್ತೀರ, ಅಂದರೆ ಕೆರೆ ಪಕ್ಕದಲ್ಲಿರುವಂಥ ಜಮೀನನ್ನು ಮಾಡ್ಕೊಂಡಿರ್ತೀರ ಅಥವಾ ಹೊಳೆ ಮಗ್ಗದಲ್ಲಿರುವಂಥ ಜಮೀನನ್ನು ನೀವು ಮಾಡ್ಕೊಂಡಿರ್ತೀರ. ಎಷ್ಟು ಬೇಸಾಯ ಮಾಡ್ತಾಯಿರ್ತೀರ ಅಂದರೆ ಒಂದು 5 ವರ್ಷದಿಂದ ಬೇಸಾಯ ಮಾಡ್ತಾಯಿರ್ತೀರ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ 5 ವರ್ಷದಿಂದ ನೀವು ಆ ಜಾಗವನ್ನು ಬೇಸಾಯ ಮಾಡ್ತಿರ್ತೀರ ಅಂದರೆ ಹೊಳೆ ಪಕ್ಕದಲ್ಲಿರುವಂಥ 1 ಎಕರೆ ಜಮೀನನ್ನು ನೀವು ಬೇಸಾಯ ಮಾಡ್ತಿರ್ತೀರ ಅಂದರೆ 5 ವರ್ಷದಿಂದ, ಸರಿನಾ? ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಅದಕ್ಕೆ ದಂಡ ಯಾವ ರೀತಿ ಹಾಕ್ತಾರೆ ಅಂತ ನೋಡಿದರೆ ಅದೇ 1 ಎಕರೆ ಜಮೀನಿಗೆ ನಿಮ್ಮ ಊರಿನಲ್ಲಿ ಅಂದರೆ ನಿಮ್ಮ ಊರಿನಲ್ಲಿ ಎಷ್ಟು ಬೇರೆಯವ್ರಿಗೆ ಕಂದಾಯನ ಹಾಕ್ತಾಯಿದ್ರೋ ಅದಕ್ಕಿಂತ 2 ಪಟ್ಟು ಕಂದಾಯವನ್ನು ನಿಮ್ಗೆ ಹಾಕ್ತಾರೆ. ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಅಂದರೆ ಅದೇ ನೀವು 1 ಎಕರೆ ಜಮೀನು ಮಾಡ್ತಾಯಿರ್ತೀರಾ ಅಂದರೆ ಹೊಳೆ ಪಕ್ಕದಲ್ಲಿರುವಂಥ ಜಮೀನಿಗೆ, ಸೊ 1 ಎಕರೆ ಜಮೀನಿಗೆ ನಿಮ್ಮ ಊರಿನಲ್ಲಿ ಎಷ್ಟು ಕಂದಾಯನ ವಿಧಿಸ್ತಾಯಿದ್ರೋ ಬೇರೆಯವ್ರಿಗೆ ಅದಕ್ಕಿಂತ 2 ಪಟ್ಟು ಕಂದಾಯನ ಆ ಜಾಗಕ್ಕೆ ನಿಮಗೆ ಹಾಕ್ತಾರೆ. ನಾನು ಹೇಳ್ತಿರೋದು ಬರೀ 1 ಎಕರೆ ಜಮೀನಿಗೆ ಅಂತ. ನೀವು 2 ಎಕರೆ ಮಾಡ್ಕೊಳ್ತಾ ಇದ್ದರೆ 2 ಎಕರೆಗೂ ಸಹ ಡಬಲ್ ಆಗುತ್ತೆ. ಸೊ ಎಷ್ಟನ್ನ ನೀವು ಎಷ್ಟು ಜಾಗ ಮಾಡ್ಕೊಂಡಿರ್ತೀರ ಅಷ್ಟು ಜಾಗಕ್ಕೆ ನಿಮ್ಮ ಊರಿನಲ್ಲಿ ಎಷ್ಟು ಕಂದಾಯನ ಹಾಕ್ತಾಯಿರೋ ಅದಕ್ಕಿಂತ ಡಬ್ಬಲ್ ಕಂದಾಯನ ನಿಮಗೆ ವಿಧಿಸ್ತಾರೆ ಅಕ್ರಮವಾಗಿ ಮಾಡ್ಕೊಂಡಿದ್ದಾಗ. ಇದು ಒಂದು ಪಾರ್ಟು. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಆ ಅಕ್ರಮವಾಗಿ ಮಾಡ್ಕೊಂಡಿರೋ ಜಾಗದಲ್ಲಿ ನೀವೇನಾದ್ರೂ ವ್ಯವಸಾಯ ಮಾಡ್ತಾರೆ ನಿಮಗೆ 500 ರೂಪಾಯಿ ದಂಡ ಹಾಕ್ತಿರ್ತಾರೆ. ಅಂದರೆ ವ್ಯವಸಾಯ ಮಾಡ್ತಾರೆ ನಿಮಗೆ ಪ್ರತಿಯೊಂದು ಎಕರೆಗೆ ನೋಡಿ, ವ್ಯವಸಾಯ ಮಾಡ್ತಾಯಿದ್ರೆ ಪ್ರತಿಯೊಂದು ಎಕರೆಗೆ 500 ರೂಪಾಯಿ ಮೀರದ ದಂಡವನ್ನು ಹಾಕಬೇಕಾಗುತ್ತೆ ನಿಮಗೆ. ಅಥವಾ ನೀವು ಆ ಜಾಗವನ್ನು ಬೇಸಾಯೇತರ ಉದ್ದೇಶಕ್ಕಾಗಿ ನಾವು ಬಳಸ್ಕೊತಾ ಇದ್ದರೆ ಅಂದರೆ ಅಂಗಡಿ ಕಟ್ಟಿರೋದಾಗ್ಬೋದು ಅಥವಾ ಮಳಿಗೆ ಕಟ್ಟಿರೋದಾಗ್ಬೋದು, ಇಲ್ಲ ಯಾವುದೋ ಒಂದು ಮಿಷಿನ್ ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಿರೋಂಥದ್ದಾಗ್ಬೋದು, ಈ ಥರ ಏನಾರು ಮಾಡ್ತಿರೋ ನಿಮಗೆ 1,000 ಮೀರದಂತೆ ದಂಡವನ್ನು ಹಾಕ್ತಾರೆ ನೋಡಿ. ಎಕರೆಗೆ 1,000 ಮೀರದಂತೆ ಜುಲ್ಮಾನೆಯನ್ನು ಹಾಕತಕ್ಕದ್ದಾಗಿರುತ್ತದೆ. ಅಂದರೆ ಎಷ್ಟು ವರ್ಷಕ್ಕೆ ಅಂದರೆ ನೀವು 5 ವರ್ಷದಿಂದ ಮಾಡ್ತಾಯಿದ್ರಿ ಅಂದರೆ 5 ವರ್ಷಕ್ಕೂ ಸೇರಿಸಿ ಹಾಕ್ತಾರೆ. 5 ವರ್ಷಕ್ಕೂ 1,000 ಅಂದರೆ 5,000 ಆಗುತ್ತೆ. ಅಂದರೆ ಬೇಸಾಯೇತರ ಉದ್ದೇಶಕ್ಕಾಗಿ ಮಾಡ್ತಾರೆ. ಬೇಸಾಯ ಮಾಡ್ತಾರೆ ನಿಮಗೆ 5 ವರ್ಷಕ್ಕೆ 500 ರೂಪಾಯಿಗೆ 2,000 ರೂಪಾಯಿ ಆಗುತ್ತೆ. ಇದು ಯಾವುದು ಅಂದರೆ ಇದು ಎರಡನೇದು. ಫಸ್ಟು ನಿಮಗೆ ಆ ಜಾಗದಲ್ಲಿ ಎಷ್ಟಿರುತ್ತೆ ಜಾಗಕ್ಕೆ ದುಡ್ಡು ಕಡಿಸ್ಕೊಳ್ತಾರೆ. ಫಸ್ಟು ಡಬ್ಬಲ್ ದುಡ್ಡನ್ನ ಜಾಗಕ್ಕೆ ಕಡಿಸ್ಕೊಳ್ತಾರೆ. ನೆಕ್ಸ್ಟು ನೋಡ್ತಾರೆ ಆ ಜಾಗದಲ್ಲಿ ಏನು ಮಾಡ್ತಾಯಿದೆಯಾ ಅಂತ. ಬೇಸಾಯ ಮಾಡ್ತಾರೆ 500 ರೂಪಾಯಿ ವರ್ಷಕ್ಕೆ, ಬೇಸಾಯ ಥರ ಬೇರೆ ಕೆಲಸ ಮಾಡ್ತಾರೆ 1,000 ರೂಪಾಯಿ ಆ ಕೆಲಸಕ್ಕೆ. ಸೊ 2 ಥರ ದಂಡನ ನಿಮ್ಗೆ ಹಾಕೋರು ಇವಾಗ. ನೆಕ್ಸ್ಟ್ ಇಷ್ಟೇನಾ ಅಂತ ಕೇಳಿದ್ರೆ ಇಷ್ಟೆಲ್ಲ ಇನ್ನೂ ಇದೆ. ಇನ್ನೂ ಏನಂದರೆ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರೋವಂಥದ್ದು. ಅವರು ವಿವೇಚನೆ ಮಾಡಿ ನಿನ್ನ ಹೊರಕ್ಕೆ ಹಾಕ್ಬೋದು ಅಂದರೆ ಆ ಜಾಗದಿಂದ ಹೊರಕ್ಕೂ ಸಹ ಹಾಕ್ಬೋದಾಗಿರುತ್ತೆ. ಅಂದರೆ ಹೊರ ದೂಡುವಂಥ ಅಧಿಕಾರವೂ ಸಹ ಜಿಲ್ಲಾಧಿಕಾರಿಗಳಿಗೆ ಇರ್ತದೆ. ಇದು ಒಂದು. ಸೊ ಅಕಸ್ಮಾತ್ ನೀವು ಆ ಜಾಗದಲ್ಲಿ ಏನಾದರೂ ಸಹ ಕಟ್ಟಡವನ್ನು ಕಟ್ಕೊಂಡು ವ್ಯವಹಾರ ಮಾಡ್ತಾಯಿದ್ರೆ ಏನು ಮಾಡ್ಬೋದು, ಏನು ಅಧಿಕಾರ DC ಅವ್ರಿಗೆ ಇರ್ತದೆ ಅಂತ ನೋಡಿದರೆ ಇಲ್ಲಿ ನೋಡಿ, ರಚಿಸಿದ ಯಾವುದೇ ಕಟ್ಟಡವನ್ನು ಡೆಪ್ಯೂಟಿ ಕಮಿಷನರನ್ನು ಯುಕ್ತವೆಂದು ಭಾವಿಸಬಹುದಾದಂಥ ಬರಹದ ಮೂಲಕ ನೋಟಿಸಿನ ತರುವಾಯ ಫಸ್ಟು ನೋಟಿಸನ್ನು ಕೊಟ್ಟು ಆ ವ್ಯಕ್ತಿ ಏನಾರ ಆ ಜಾಗವನ್ನು ಖಾಲಿ ಮಾಡಿಲ್ಲ ಅಂದಾಗ ನೋಡಿ, ತರುವಾಯ ಆ ವ್ಯಕ್ತಿಯು ತೆಗೆದು ಹಾಕದಿದ್ದರೆ ಅದು ಮುಟ್ಟುಗೋಲಿಗೆ ಅಥವಾ ಕೂಡಲೇ ತೆಗೆದುಹಾಕುವಿಕೆಗೆ ಕೂಡ ಗುರಿಯಾಗತಕ್ಕದ್ದು ಅಂತ ಹೇಳ್ತಿದ್ದಾರೆ. ಅಂದರೆ ಆ ಜಾಗದಲ್ಲಿ ಕಟ್ಟಡ ಕಟ್ಟಿರ್ತೀರ, ಅದಕ್ಕೆ ಏನು ಮಾಡ್ತಾರೆ ಡೆಪ್ಯೂಟಿ ಕಮಿಷನರ್ ಅಂದರೆ ಮೊದಲು ನೋಟಿಸ್ ಕೊಡ್ತಾರೆ, ಅದನ್ನು ತೆಗ್ದಾಕಪ್ಪ ಅಂತ. ನೀವೇನು ಮಾಡ್ತೀರಾ ಆ ಅಂಗಡಿನ ತೆಗೆಯೋದಿಲ್ಲ ಅಂತ ಹೇಳ್ತೀರಾ. ಸೊ ಅಂಥ ಸಮಯದಲ್ಲಿ ಏನು ಮಾಡ್ಬೋದು ಅಂದರೆ ನೀವೇನು ಕಟ್ಟಡ ಕಟ್ಟಿರ್ತೀರ ಅಷ್ಟೂ ಸಹ ಡೆಪ್ಯೂಟಿ ಕಮಿಷನರ್ ಬಂದು ಮುಟ್ಟುಗೋಲು ಹಾಕೋಬೋದಾಗಿರುತ್ತೆ. ಅದನ್ನು ಒಡ್ಸಾಕಿ ಅದನ್ನು ನೆಲಸಮ ಮಾಡುವಂಥ ಅಧಿಕಾರವೂ ಸಹ ಡೆಪ್ಯೂಟಿ ಕಮಿಷನರ್ಗಿರುತ್ತೆ. ಅಥವಾ ಅದೇ ಬಿಲ್ಡಿಂಗನ್ನು ಬೇರೆಯವರಿಗೆ ಹರಾಜಿನ ಮುಖಾಂತರ ಮಾರೋ ಅಧಿಕಾರವೂ ಸಹ ಡೆಪ್ಯೂಟಿ ಕಮಿಷನರ್ ಅವ್ರಿಗಿರುತ್ತೆ. ಸೊ ಇದು ಸಂಬಂಧಪಟ್ಟಿರೋಂಥದ್ದು ಬಂದು 94ಕ್ಕೆ ಪ್ರಕರಣ.
ಸೊ ಸಿಂಪಲ್ ಆಗಿದೆ, ಒಂದು ಸಲ ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಕರಣಕ್ಕೆ ಹೋಗೋಣ. ಪ್ರಕರಣ 94A ಅಂತ ಬರುತ್ತೆ. ಸೊ ಇದು ಏನು ಹೇಳುತ್ತೆ ಅಂತ ನೋಡಿದ್ರೆ, ನಾವು ಇಲ್ಲಿ ತನಕ ಏನು ನೋಡ್ಕೋಬೋದು, ಅನಧಿಕೃತವಾಗಿರುವಂಥ ಭೂಮಿಗಳನ್ನ ಅವರ ಹೆಸರುಗಳಿಗೆ ಮಾಡಿಕೊಡುವಂಥದ್ದು, ಅಂದರೆ ಜನಸಾಮಾನ್ಯರ ಹೆಸರುಗಳಿಗೆ ಮಾಡಿಕೊಡುವಂಥದ್ದು ಅಂತ ನೋಡ್ದೋ. ಸೊ ಯಾವ ರೀತಿ ಮಾಡಿಕೊಡ್ತಾರೆ ಅಂತ ನೋಡಿದರೆ, ಇಲ್ಲಿ ನೋಡಿ ಅಕ್ರಮ ಸಕ್ರಮ ಅನ್ನೋ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ ಈ ಸಮಿತಿನಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೆ ಅಂತ ನೋಡಿದರೆ, ಒಟ್ಟು 5 ಜನ ಇರ್ತಾರೆ. ಇದರಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೆ ಅಂದರೆ 5 ಜನ ಇದರಲ್ಲಿ ಇರ್ತಾರೆ. ಅದರಲ್ಲಿ ಒಬ್ಬರು ಯಾರಾಗಿರ್ತಾರೆ ಅಂದರೆ ನಮ್ಮ ವಿಧಾನಸಭೆ, ಅಂದರೆ ನಿಮ್ಮ ವಿಧಾನಸಭೆಯ ಸದಸ್ಯರಾಗಿರ್ತಾರೆ. ಅಂದರೆ ಯಾರೋ ನಾವು MLAಗಳು ಅಂತ ಏನು ಕರಿತೀವಲ್ಲ, ಆ MLAಗಳು ಇದರಲ್ಲಿ ಒಬ್ಬರು ಸದಸ್ಯರಾಗಿರಲೇಬೇಕು. ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಸಮಿತಿ ಅಂತ ರಚನೆ ಮಾಡ್ತಾರೆ. ಸೊ ಆ ಸಮಿತಿನಲ್ಲಿ ಪ್ರತಿಯೊಂದು ತಾಲೂಕಿನ MLAಗಳು ಆ ಸಮಿತಿಯ ಸದಸ್ಯರಾಗಿರ್ತಾರೆ. ಸೊ ಒಬ್ಬರು ಇವರಾಗಿರ್ತಾರೆ 5 ಜನದಲ್ಲಿ. ಸೊ ಇನ್ನೊಬ್ರು ಯಾರು ಅಂತ ನೋಡಿದರೆ ಆ ತಾಲೂಕಿನ ತಹಸೀಲ್ದಾರ್ ಆಗಿರ್ತಾರೆ. ನೋಡಿ, ಸಂಬಂಧಪಟ್ಟ ತಾಲೂಕಿನ ತಹಸೀಲ್ದಾರ್ ಆಗಿರ್ತಾರೆ. ಮತ್ತು ಅವರೇ ಏನಾಗಿರ್ತಾರೆ ಅಂದರೆ ಆ ಸಮಿತಿಯ ಕಾರ್ಯದರ್ಶಿ ಆಗಿರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಸೊ ಆ ಸಮಿತಿಗೆ ಇವರು ಒಬ್ಬರು ಸದಸ್ಯರಾಗಿರ್ತಾರೆ. ಸೊ ಆ ಸಮಿತಿಯ ಕಾರ್ಯದರ್ಶಿಗಳು ಸಹ ಅವರೇ ಆಗಿರ್ತಾರೆ. ಸೊ ಇದನ್ನು ಕೇಳೋ ಚಾನ್ಸ್ ಇರ್ತದೆ. ಅಂದರೆ ಅಕ್ರಮ ಸಕ್ರಮ ಸಮಿತಿಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂತ ಕೇಳ್ತಾರೆ. ಸೊ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದರೆ ಆ ತಾಲೂಕಿನಲ್ಲಿ ಬರುವಂಥ ತಹಸೀಲ್ದಾರು ಆ ಸಮಿತಿಯ ಕಾರ್ಯದರ್ಶಿ ಆಗಿರ್ತಾರೆ. ಸೊ ಒಟ್ಟು 5 ಜನ ಇರ್ತಾರೆ. ಅದರಲ್ಲಿ ಒಬ್ಬರು MLAಗಳು ಇರಲೇಬೇಕು, ಇನ್ನೊಬ್ಬರು ಆ ತಾಲೂಕಿನ ತಹಸೀಲ್ದಾರ್ ಇರಬೇಕು. ಅವರೇ ಆ ತಾಲೂಕಿನ ತಹಸೀಲ್ದಾರರೇ ಅಕ್ರಮ ಸಕ್ರಮ ಸಮಿತಿಯ ಕಾರ್ಯದರ್ಶಿ ಆಗಿರ್ತಾರೆ. ಇದು ಒಂದು ಪಾರ್ಟ್. ಇದು ಒಂದು ಸಮಿತಿ. ಅಕಸ್ಮಾತ್ ಏನಾಯಿತು ಅಂದರೆ ಆ ತಾಲೂಕಿನಲ್ಲಿ ಹೆಚ್ಚಿಗೆ ಆ ಥರದ ವಿಚಾರಣೆಗಳು ಬಂದು ಜಮೀನುಗಳನ್ನ, ಸೊ ಜಾಸ್ತಿ ವಿಚಾರಣೆಗಳು ಮಾಡಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ DC ಅವರು ಇನ್ನೊಂದು ಸಮಿತಿನ ರಚನೆ ಮಾಡ್ತಾರೆ. ಸೊ ಇನ್ನೊಂದು ಸಮಿತಿನ ರಚನೆ ಮಾಡೋ ಅವಕಾಶ ಯಾರಿಗಿರುತ್ತೆ ಅಂದರೆ DC ಅವ್ರಿಗಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಸಮಿತಿನ ರಚನೆ ಮಾಡಿ ಅವರಿಗೆ ಸ್ವಲ್ಪ ಕೆಲಸಗಳನ್ನ ವಹಿಸ್ತಾರೆ. ಅಂದರೆ ಯಾರು ವಹಿಸ್ತಾರೆ ಅಂದರೆ DC ಅವರು. ಈ ಮೊದಲನೇ ಸಮಿತಿ ಏನಿರುತ್ತೆ ಆ ಸಮಿತಿಯಿಂದ ಕೆಲವೊಂದು ಕೆಲಸಗಳನ್ನ ಇನ್ನೊಂದು ಸಮಿತಿಗೆ ವಹಿಸ್ತಾರೆ. ಸೊ ಉಳಿಕೆ ಕೆಲಸಗಳು ಅಂತ ಏನು ಹೇಳ್ತಿರಲ್ಲ, ಅಥವಾ ಹೆಚ್ಚುವರಿ ಕೆಲಸಗಳು ಅಂತ ಹೇಳ್ತೀವಲ್ಲ, ನೋಡಿ ಇಲ್ಲಿ ಹೆಚ್ಚುವರಿ ಸಮಿತಿಯನ್ನು ರಚಿಸಿದಾಗ ಡೆಪ್ಯೂಟಿ ಕಮಿಷನರ್ ಅವರು ಸಮಿತಿಯ ಹಾಗೂ ಹೆಚ್ಚುವರಿ ಸಮಿತಿಯು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸತಕ್ಕದ್ದು ಹಾಗೂ ಸಂಬಂಧಪಟ್ಟ ಸಮಿತಿಗೆ ಬಾಕಿ ಇರುವ ವಿಷಯಗಳನ್ನು ವರ್ಗಾವಣೆ ಮಾಡತಕ್ಕದ್ದು ಅಂತ ಹೇಳ್ತಿದ್ದಾರೆ. ಅಂದರೆ ಬಾಕಿ ಇರುವಂಥ ಹೆಚ್ಚುವರಿಯಾಗಿರುವಂಥ ವಿಚಾರಣೆಗಳನ್ನ ಆ ಹೆಚ್ಚುವರಿ ಸಮಿತಿಗೆ ವರ್ಗಾವಣೆ ಮಾಡ್ತಾರೆ. ಸೊ DC ಅವರೇ ವಿವೇಚನೆಗೆ ಸಂಬಂಧಪಟ್ಟಂತೆ 2 ಸಮಿತಿಗಳನ್ನು ಸಹ ರಚನೆ ಮಾಡಬಹುದಾಗಿರುತ್ತೆ. ಸೊ ಡೆಪ್ಯೂಟಿ ಕಮಿಷನರ್ ಎಲ್ಲ ಸೇರಿಕೊಂಡು ಈ ಥರ ಸಮಿತಿಯನ್ನು ರಚನೆ ಮಾಡಿದ್ರು. ನೆಕ್ಸ್ಟ್ ಅವ್ರ ಕೆಲಸ ಏನು, ಈ ಥರ ಸಮಿತಿನ ರಚನೆ ಮಾಡಾದ್ಮೇಲೆ ಯಾವ್ಯಾವ ಭೂಮಿಗಳನ್ನ ಅವರು ವರ್ಗಾವಣೆ ಮಾಡಿಕೊಡ್ಬೋದು, ಯಾವ್ಯಾವ ಭೂಮಿಗಳನ್ನ ವರ್ಗಾವಣೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ ಅಂತ ನೋಡಬೇಕಾಗುತ್ತೆ. ಅವ್ನು ಎಲ್ಲಿ ಜಾಗ ಕಟ್ಕೊಂಡಿದ್ರು ಸಹ ತನಗೆ ಆ ಭೂಮಿನ ಮಾಡ್ಕೊಡೋಕ್ಕಾಗುತ್ತಾ? ಇಲ್ಲ, ಮಾಡ್ಕೊಡೋಕ್ಕಾಗೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಅವನು ಒಂದು ಪಾರ್ಕ್ ಇರುತ್ತೆ, ಗೌರ್ಮೆಂಟ್ ಪಾರ್ಕು, ಅಲ್ಲಿ ಬಂದು ಮನೆ ಕಟ್ಕೊಬಿಡ್ತಾನೆ. ಸೊ ಅದನ್ನು ಅವನು ಮಾಡ್ಕೊಡೋಕ್ಕಾಗುತ್ತಾ? ಇಲ್ಲ, ಹಂಗೆ ಮಾಡ್ಕೊಡೋಕ್ಕಾಗೋದಿಲ್ಲ. ಸೊ ಯಾವ್ಯಾವ ಭೂಮಿಗಳಲ್ಲಿ ನೀವು ಮನೆಯನ್ನು ಕಟ್ಕೊಂಡ್ರೆ ನಿಮಗೆ ಅಧಿಕಾರ ಇರೋದಿಲ್ಲ, ಅದನ್ನು ಅಂಥ ಭೂಮಿಗಳನ್ನ ನಿಮ್ಮ ಹೆಸರು ಮಾಡ್ಕೊಡೋದಕ್ಕೆ ಅಂತ ಮುಂದಿನ ಸ್ಲೈಡ್ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಪ್ರಕರಣ 94A ಸಂಬಂಧಪಟ್ಟಂತೆ ಯಾವ್ಯಾವ ಭೂಮಿಗಳಲ್ಲಿ ನಿಮ್ಮ ಮನೆ ಇದ್ದರೆ ಮಾಡಿಕೊಡೋದಿಲ್ಲ ಸರ್ಕಾರದವರು ಅಂತ ನೋಡಿದಾರೆ. ಇಲ್ಲಿ ನೋಡ್ಬೋದು ನೀವು. ಮೊದಲನೇದು, ನೈಸರ್ಗಿಕ ಕಾಲುವೆಗಳು ಅಥವಾ ನದಿ ಕಣಿವೆಗಳ ಪ್ರದೇಶದಲ್ಲಿ, ಅಂದರೆ ನದಿ ಇರುತ್ತೆ, ಯಾವುದೋ ಒಂದು ನದಿ ಹೋಗ್ತಾ ಇರುತ್ತೆ, ಆ ನದಿ ಮೇಲೆ ನೀವು ನದಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ನದಿ ಮೇಲೆ ನೀವು ಮನೆ ಕಟ್ಕೊಬಿಟ್ರೆ ಅದನ್ನು ಮಾಡ್ಕೊಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಯಾವುದು ಅಂತ ನೋಡಿದ್ರೆ, ರಾಜ್ಯ ಸರ್ಕಾರದ ಯಾವುದೋ ಜಾಗ ಇರುತ್ತೆ, ಕೇಂದ್ರ ಸರ್ಕಾರದ ಯಾವುದೋ ಜಾಗ ಇರುತ್ತೆ, ಪರ್ಟಿಕ್ಯುಲರ್ಗೆ ಅಂತ ಬಿಟ್ಟಿರ್ತಾರೆ ಕೆಲವೊಂದು ಜಾಗಗಳನ್ನ, ಇಂಥ ಕೆಲಸಕ್ಕೆ ಆ ಜಾಗಗಳು ಇರಬೇಕು ಅಂತ ಹೇಳಿ ಬಿಟ್ಟಿರ್ತಾರೆ. ಅಂಥ ಜಾಗದಲ್ಲಿ ನೀವು ಕಟ್ಕೊಬಿಟ್ರೆ ಮನೆಗಳನ್ನ, ಅದಕ್ಕೂ ನಿಮಗೆ ಮಾಡ್ಕೊಡೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಏನು ಅಂತ ನೋಡೋದಾದ್ರೆ, ಈ ರಸ್ತೆಗಳಿರ್ತವೆ, ಕೆಲವೊಂದು ರಸ್ತೆಗಳು ಪರ್ಟಿಕ್ಯುಲರ್ಗೆ ಇವಾಗ ಕೆಲವೊಂದು ಉಪಯೋಗಕ್ಕೆ ಇರುವಂಥ ರಸ್ತೆಗಳು ಇರ್ಬೋದು, ಸಾರ್ವಜನಿಕ ಉಪಯೋಗಕ್ಕೆ ಇರುವಂಥ ರಸ್ತೆಗಳಾಗಿರ್ಬೋದು, ನ್ಯಾಷನಲ್ ಹೈವೇಗಳು ಅಂತ ಏನು ಕರಿತೀವಿ ಅಂಥ ರಸ್ತೆಗಳಿರ್ಬೋದು, ಬೈಪಾಸ್ಗಳು ನೋಡಿರ್ತೀವಿ ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳು, ರಸ್ತೆಗಳು ಅಥವಾ ಬೈಪಾಸ್ಗಳು, ಅಥವಾ ರೈಲ್ವೆ ಹೋಗುವಂಥ ಟ್ರ್ಯಾಕ್ಗಳಿರುವಂಥದ್ದು ಇರ್ಬೋದು, ಅಥವಾ ಇತರ ನಾಗರಿಕ ಸೌಲಭ್ಯಗಳ ಅಥವಾ ಸಾರ್ವಜನಿಕ ಉಪಯೋಗಕ್ಕಾಗಿ ಇರುವ ಮಾರ್ಗಗಳು ಬಂದರೆ, ಇವಾಗ ನೀವು ಮನೆ ಕಟ್ಕೊಂಡಿರ್ತೀರ, ಆ ಜಾಗದಲ್ಲಿ ಏನಾಗುತ್ತೆ, ಯಾವುದೋ ಒಂದು ಮಾರ್ಗ ಬರುತ್ತೆ, ರಸ್ತೆ ಬರುತ್ತೆ, ನ್ಯಾಷನಲ್ ಹೈವೇ ಬರುತ್ತೆ, ಅಂಥ ಜಾಗದಲ್ಲಿ ನಿಮಗೆ ಆ ಭೂಮಿನ ಮಾಡ್ಕೊಡೋಕ್ಕಾಗೋದಿಲ್ಲ ನಿಮ್ಮ ಹೆಸರಿಗೆ. ಸೊ ಇದಕ್ಕೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಿಮ್ದು ಯಾವುದೋ ಹೊಲ ಇರುತ್ತೆ, ಯಾವುದೋ ಜಮೀನು ಇರುತ್ತೆ, ಆ ಜಮೀನ ಮೇಲೆ ಒಂದು ನ್ಯಾಷನಲ್ ಹೈವೇ ಹೋಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಆ ಜಮೀನನ್ನ ಅವರು ಆಕ್ರಮಣ ಮಾಡ್ಕೊಳ್ತಾರೆ. ಅಂದರೆ ಸರ್ಕಾರದವರು ತಮ್ಮ ವಶಕ್ಕೆ ತಗೊಳ್ತಾರೆ. ನೀವು ಕೊಡಲ್ಲ ಅಂತ ಹೇಳೋವಾಗಿಲ್ಲ, ಅದು ರೈಟ್ಸ್ ಇದೆ. ಅದು ಯಾವಾಗ ಬೇಕಾದ್ರೂ ಸರ್ಕಾರದವರು ಅಂಥ ಭೂಮಿಗಳನ್ನ ತಮ್ಮ ವಶಕ್ಕೆ ತಗೋಬೋದು ಅನ್ನೋ ರೈಟ್ಸ್ ಇದೆ. ಸೊ ಜಮೀನ್ ಮೇಲೆ ನ್ಯಾಷನಲ್ ಹೈವೇ ಬರ್ತೈತೆ ಅಂದರೆ ಅದಕ್ಕೆ ಎಷ್ಟು ನಿಮಗೆ ಅಮೌಂಟ್ ಕಟ್ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಅಮೌಂಟ್ ನಿಮಗೆ ಕೊಟ್ಟು ಆ ಜಾಗವನ್ನು ತಮ್ಮ ವಶಕ್ಕೆ ತಗೊಂಡು ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಇವೆಲ್ಲ ಯಾವುದು ಅಂದರೆ ಈ ಪ್ರಕರಣ ಅಡಿಯಲ್ಲೇ ಬರುವಂಥದ್ದು. ನೆಕ್ಸ್ಟ್ ನೋಡಿದರೆ ಉದ್ಯಾನವನಗಳು, ನಾನು ಆವಾಗಲೇ ಹೇಳಿದೆ, ಪಾರ್ಕ್ಗಳು, ಆಟದ ಮೈದಾನಗಳು, ನಾಗರಿಕ ಸೌಲಭ್ಯಕ್ಕಾಗಿ ಇರುವಂಥ ಜಾಗಗಳು, ಇಂಥವೆಲ್ಲ ನೀವು ಕಟ್ಕೊಂಡ್ರೆ ಅಲ್ಲೂ ಸಹ ನಿಮಗೆ ಕೊಡೋದಿಲ್ಲ. ನೆಕ್ಸ್ಟ್ ಕೆರೆ ದಂಡೆಗಳು, ಹೊಳೆಗಳು,
ಮಳೆ ನೀರು ಹೋಗೋದಕ್ಕೆ ಜಾಗ ಬಿಟ್ಟಿರ್ತಾರೆ ಕೆಲವೊಂದು ನೋಡಿ. ಮಳೆ ನೀರಿನ ಹರಿವು, ಕೆರೆ ದಂಡೆ ಪ್ರದೇಶಗಳು ಈ ಥರದಲ್ಲೆಲ್ಲ ನೀವು ಒತ್ತುವರಿ ಮಾಡ್ಕೊಂಡು ಅಲ್ಲಿ ಮಳೆ ನೀರು ಹೋಗೋದಕ್ಕೆ ಅಂತ ಪರ್ಟಿಕ್ಯುಲರ್ ಜಾಗ ಬಿಟ್ಟಿರ್ತಾರೆ. ಅಲ್ಲಿ ನೀವು ಒತ್ತುವರಿ ಮಾಡ್ಕೊಂಡು ನಿಮ್ಮ ಮನೆ ಕಟ್ಕೊಂಡ್ರೆ ಅಲ್ಲೂ ಸಹ ನಿಮಗೆ ಮಾಡ್ಕೊಡೋದಿಲ್ಲ. ಸೊ ನೆಕ್ಸ್ಟು ಅರಣ್ಯ ಭೂಮಿಗಳು ಅಂತಿದೆ. ಸೊ ಪ್ಲಾಂಟೇಷನ್ ಭೂಮಿಗಳು ಅಂತ ಬರ್ತವೆ. ಇವಾಗ ಅರಣ್ಯ ಭೂಮಿ ಅಂತಿದ್ರೆ ಅದು ಅರಣ್ಯಕ್ಕೆ ಮೀಸಲಾಗಿರೋಂಥ ಜಾಗ ಆಗಿರುತ್ತೆ. ಸೊ ಅಲ್ಲಿ ನೀವು ಮನೆ ಕಟ್ಕೊಂಡ್ರೆ ಅಲ್ಲೂ ಸಹ ನಿಮಗೆ ಅದನ್ನು ಮಾಡ್ಕೊಡೋಕ್ಕಾಗೋದಿಲ್ಲ. ನೆಕ್ಸ್ಟು ಪ್ಲಾಂಟೇಷನ್ ಭೂಮಿ ಅಂತಿದೆ. ಪ್ಲಾಂಟೇಷನ್ ಭೂಮಿ ಅಂದರೆ ಏನು ಅಂತ ಕೇಳ್ತಾರೆ. ಅಲ್ಲಿ ಏನೇನು ಬೆಳೀತಾರೆ ಅಂತ ಕೇಳ್ಬೋದು. ಪ್ಲಾಂಟೇಷನ್ ಭೂಮಿ ಅಂದರೆ ಅಲ್ಲಿ ಏನು ಬೆಳೆಯುತ್ತಾರೆ ಅಂದರೆ ಕಾಫಿ ಬೆಳೆಯೋಂಥದ್ದು ಇರ್ಬೋದು, ಟೀ ಬೆಳೆಯೋಂಥದ್ದು ಇರ್ಬೋದು, ಏಲಕ್ಕಿ ಬೆಳೆಯೋಂಥದ್ದು ಇರ್ಬೋದು. ಇವನ್ನೆಲ್ಲ ಬೆಳೆಯೋಂಥ ಜಾಗಗಳನ್ನ ನಾವು ಪ್ಲಾಂಟೇಷನ್ ಭೂಮಿ ಅಂತ ಕರಿತೀವಿ. ಸೊ ಅಲ್ಲೂ ಸಹ ನಿಮಗೆ ಮಾಡ್ಕೊಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ಮಂಜೂರು ಮಾಡಿದ ಭೂಮಿಯ ಮೇಲೆ ಮರಗಳೇನಾದ್ರು ಇದ್ದರೆ ಅಂಥ ಮರಗಳು ಅಥವಾ ಗ್ರಾನೈಟ್ಗಳು ಇದ್ದರೆ ಅವೆಲ್ಲ ಯಾರಿಗೆ ಸೇರ್ಕೊಳ್ತವೆ ಅಂದರೆ ಸರ್ಕಾರಕ್ಕೆ ಸೇರ್ಕೊಳ್ತವೆ. ಇವಾಗ ಯಾವುದೋ ಒಂದು ಜಾಗನ ನಿಮ್ಗೆ ಮಂಜೂರು ಮಾಡಿಕೊಡ್ತಾರೆ ಅಂದರೆ ಆ ಜಾಗದಲ್ಲಿ ಏನೋ ಗ್ರಾನೈಟ್ ಇತ್ತು ಅಥವಾ ಮರಗಳೇನೋ ಬೆಳೆದಿದ್ದು ಅಂದರೆ ಆ ಮರಗಳು ಆ ಗ್ರಾನೈಟಿಗೆ ಸಂಬಂಧಪಟ್ಟಂಥ ಎಲ್ಲ ವರಮಾನ ಅಥವಾ ಎಲ್ಲ ದುಡ್ಡು ಯಾರಿಗೆ ಸೇರ್ಕೊಳ್ಳುತ್ತೆ ಅಂದರೆ ಸರ್ಕಾರಕ್ಕೆ ಸೇರ್ಕೊಳ್ಳುತ್ತೆ. ಇದು ಒಂದು ಪಾರ್ಟು. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಕೆಲವೊಂದು ಲಿಮಿಟ್ ಅಂತ ಇರ್ತದೆ. ಇವಾಗ ಮಹಾನಗರ ಪಾಲಿಕೆ ಇರುತ್ತೆ, ನಗರ ಪಾಲಿಕೆಗಳಿರ್ತವೆ, ಪುರಸಭೆಗಳಿರ್ತವೆ, ತಾಲೂಕ್ ಪಂಚಾಯತಿಗೆ ಸ್ವಲ್ಪ ಜಮೀನುಗಳು ಬರ್ತಾ ಇರುತ್ತೆ. ಸೊ ಅದು ಲಿಮಿಟ್ನಲ್ಲಿ ಮಾತ್ರ ಅವರು ಮಾಡ್ಕೊಡೋಕ್ಕಾಗುತ್ತೆ. ಅದು ಲಿಮಿಟ್ ಮೀರಿ ಅವ್ರು ಮಾಡೋದಕ್ಕಾಗೋದಿಲ್ಲ. ಯಾವುದೋ ಆ ಲಿಮಿಟ್ಗಳು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಮೊದಲನೇದಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 18 ಕಿಲೋಮೀಟರ್ ಒಳಗಡೆ ಅವರು ಏನೂ ಮಾಡೋದಕ್ಕಾಗೋದಿಲ್ಲ. 18 ಕಿಲೋಮೀಟರ್ ಒಳಗಡೆ ನೀವು ಮನೆಯನ್ನು ಕಟ್ಕೊಂಡಿರಿ, ಏನಾರ ಕಟ್ಕೊಂಡಿರಿ, ಅದನ್ನು ನಿಮ್ಮ ಹೆಸರಿಗೆ ಮಾಡ್ಕೊಡೋದಕ್ಕೆ ಅವರಿಗೆ ಅಧಿಕಾರ ಇರೋದಿಲ್ಲ. ಏನಿದ್ರು ಸಹ 18 ಕಿಲೋಮೀಟರ್ ಮೇಲ್ಗಡೆ ಇದ್ದರೆ ಅದನ್ನು ಮಾಡೋವಂಥ ಅಧಿಕಾರ ಅವ್ರಿಗಿರುತ್ತೆ. ನೆಕ್ಸ್ಟ್ ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಇತ್ತು. ಸೊ ಇತರ ನಗರ ಪಾಲಿಕೆಗಳು ಬರ್ತವೆ. ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಮೈಸೂರು ಈ ಥರ ನಗರ ಪಾಲಿಕೆಗಳಲ್ಲಿ ಎಷ್ಟು ವ್ಯಾಪ್ತಿ ಅಂದರೆ 10 ಕಿಲೋಮೀಟರ್ ಒಳಗಡೆ ಇದ್ದರೆ ಅದನ್ನು ಮಾಡಿಕೊಡೋದಿಲ್ಲ ನಿಮಗೆ. ಸೊ ಈ ವ್ಯಾಪ್ತಿಗೆ ಬರುವಂಥ 10 ಕಿಲೋಮೀಟರ್ ಹೊರಗಡೆ ಯಾವುದೇ ಮನೆಗಳನ್ನ ಕಟ್ಕೊಂಡು ನೀವು ನಿವಾಸ ಮಾಡ್ತಾಯಿದ್ರೆ ಅದನ್ನು ನಿಮ್ಮ ಹೆಸರಿಗೆ ಮಾಡ್ಕೊಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಪುರಸಭೆಗಳಲ್ಲಿ ಪೌರಸಭೆಗಳು ಅಂತ ಇರ್ತದಲ್ಲ, ಅದರಲ್ಲಿ 5 ಕಿಲೋಮೀಟ್ರ್ ವ್ಯಾಪ್ತಿ. ನೆಕ್ಸ್ಟು ತಾಲೂಕು ಪಂಚಾಯತಿಗಳು ಅಂತ ಇರ್ತವಲ್ಲ, ಅದರಲ್ಲಿ 3 ಕಿಲೋಮೀಟ್ರ್ ವ್ಯಾಪ್ತಿ. ಈ ವ್ಯಾಪ್ತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನೋಡ್ಕೊಳ್ಳಿ. ಅಂದರೆ ಮಹಾನಗರ ಪಾಲಿಕೆ ಒಳಗಡೆ ಎಷ್ಟು ಕಿಲೋಮೀಟ್ರ್ ಒಳಗಡೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಕೇಳ್ತಾರೆ. 18 ಕಿಲೋಮೀಟ್ರ್ ಮಹಾನಗರ ಪಾಲಿಕೆ ಒಳಗಡೆ. ಇತರ ನಗರ ಪಾಲಿಕೆಗಳು 10 ಕಿಲೋಮೀಟರ್ ಒಳಗಡೆ ಇದ್ದರೆ ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಡೋದಿಲ್ಲ. ನೆಕ್ಸ್ಟು ಪುರಸಭೆಗಳಲ್ಲಿ 5 ಕಿಲೋಮೀಟರ್ ಒಳಗಡೆ ಇದ್ದರೆ ಮಾಡಿಕೊಡೋದಿಲ್ಲ. ನೆಕ್ಸ್ಟು ತಾಲೂಕು ಪಂಚಾಯತಿಗಳಲ್ಲಿ 3 ಕಿಲೋಮೀಟರ್ ಒಳಗಡೆ ಇದ್ದರೆ, ತಾಲೂಕು ಪಂಚಾಯತಿ ಅಂಡರ್ನಲ್ಲಿ ಬರುವಂಥ 3 ಕಿಲೋಮೀಟರ್ ಒಳಗಡೆ ಯಾವುದೇ ಥರದ ಮನೆಗಳನ್ನ ಅವರು ಮಾಡಿಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ಓಕೆನಾ, ಇದೆಲ್ಲ ಕೇಳ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಪ್ರಕರಣ 94ನಲ್ಲಿ ನೋಡಿದೆ. ಇವಾಗ 94ನಲ್ಲಿ ಬಿ ಏನು ಅಂತ ನೋಡಿದರೆ, ಕೆಲವು ಪ್ರಕರಣಗಳಲ್ಲಿ ಭೂ ಮಂಜೂರಾತಿ ಅಂತಿದೆ. ಅಂದರೆ ಭೂ ಮಂಜೂರಾತಿ ಮಾಡ್ಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅಂತ ನೋಡಿದರೆ ಇಲ್ಲಿ ನೋಡಿ, 94A ಮೇರೆಗೆ ಅಂಥ ಭೂಮಿಯನ್ನು ಮಂಜೂರು ಮಾಡಿಸಿಕೊಳ್ಳುವುದಕ್ಕೆ ಅರ್ಹನಾಗಿದ್ದು ಅದರಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಸದರಿ ಪ್ರಕರಣ 4ನೇ ಉಪ ಪ್ರಕರಣದ ಮೇರೆಗೆ ಅಂಥ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಲು ವಿಫಲನಾಗಿದ್ದನೆಂದು. ಅಕಸ್ಮಾತ್ ಆತನಿಗೆ ಅರ್ಜಿ ಸಲ್ಲಿಸು ಅಂತ ಹೇಳಿರ್ತಾರೆ, ಆತ ಅರ್ಜಿ ಸಲ್ಲಿಸಲು ವಿಫಲನಾದರೆ ಆತನಿಗೆ ಅಂಥ ಭೂಮಿಗಳನ್ನ ಮಾಡಿಕೊಡೋದಿಲ್ಲ. ಅರ್ಥ ಆಯ್ತಾ? ಯಾವ ರೀತಿ ಮಾಡೋದಕ್ಕೆ ಅರ್ಹತೆಗಳು ಏನಿರಬೇಕು ಅಂತ. ಆತ ಅರ್ಹತೆ ಹೊಂದಿದ್ದು ಆತನಿಗೆ ಅರ್ಜಿ ಹಾಕು ಅಂತ ಹೇಳಿದೆ, ಆತ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಆತನಿಗೆ ಭೂಮಿನ ಮಾಡ್ಕೊಡೋಕ್ಕಾಗಲ್ಲ. ಅಂದರೆ ಆತ ಸರಿಯಾದ ಅವಧಿನಲ್ಲಿ ಸರಿಯಾದ ನಮೂನೆಯಲ್ಲಿ ಆತ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಅದಕ್ಕೆಲ್ಲ ಅವಧಿ ಇಷ್ಟೇ ಅಂತ ಕೊಟ್ಟಿರ್ತಾರೆ. ಈ ಅವಧಿನೊಳಗಡೆ ಅರ್ಜಿನ ಸಲ್ಲಿಸಬೇಕು ಅಂತ ಇರುತ್ತೆ. ಆ ಅವಧಿಯೊಳಗೆ ಆತ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಅದನ್ನು ಮಾಡ್ಕೊಡ್ತಾರೆ, ಇಲ್ಲಾಂದರೆ ಮಾಡ್ಕೊಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಇನ್ನೊಂದೇನು ಅಂತ ನೋಡಿದ್ರೆ, ಅದೇ ಭೂಮಿಯನ್ನು ಮಂಜೂರು ಮಾಡುವುದಕ್ಕೆ ಯಾರೇ ಇತರ ವ್ಯಕ್ತಿಯೋ, ನೋಡಿ ಒಂದೇ ಭೂಮಿಗೆ ಇಬ್ಬರು ವ್ಯಕ್ತಿಗಳು ಅರ್ಜಿ ಸಲ್ಲಿಸಿರ್ತಾರೆ, ನನಗೂ ಬರಬೇಕು ಆ ಭೂಮಿ, ನನಗೂ ಬರಬೇಕು ಆ ಭೂಮಿ ಅಂತ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಇಬ್ಬರದ್ದು ಸಹ ಅರ್ಜಿನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಅದು ಅಂತಿಮವಾಗೋ ತನಕ ಆ ಭೂಮಿನ ಯಾರಿಗೂ ಸಹ ಮಾಡ್ಕೊಡೋಕ್ಕೆ ಆಗೋದಿಲ್ಲ. ಓಕೆನಾ, ಇದೊಂದು ಕಂಡೀಷನ್ ಇರುತ್ತೆ. ಸೊ ಅರ್ಜಿ ಸಲ್ಲಿಸಿ ಅದು ಯಾರಿಗೆ ಸೇರುತ್ತೆ ಅಂತ ಸಂಪೂರ್ಣ ವಿಚಾರಣೆ ಮಾಡಾದ್ಮೇಲೆ ಅದನ್ನು ಮಾಡ್ಕೊಡ್ಬೇಕಾಗುತ್ತೆ. ಇಬ್ಬರು ಸಹ ಅದರಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ, ಅದಕ್ಕೋಸ್ಕರ. ಇನ್ನೊಂದೇನು ಅಂತ ನೋಡಿದರೆ, ಪ್ರಕರಣದ ಮೇರೆಗೆ ಯಾವುದೇ ಭೂಮಿಯನ್ನು ಮಂಜೂರು ಮಾಡಲು ಅರಣ್ಯ ಸಂರಕ್ಷಣೆಯ ಅಧಿನಿಯಮದ ಒಪ್ಪಿಗೆ ಪಡ್ಕೋಬೇಕಾಗಿರುತ್ತೆ. ಇವಾಗ ಯಾವುದೋ ಒಂದು ಭೂಮಿನ ನೀವು ನನಗೆ ಮಾಡಿಕೊಡಿ ಅಂತ ಅರ್ಜಿ ಹಾಕಿರ್ತೀರ. ಸೊ ಆ ಭೂಮಿನಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತೈತೆ ಅನ್ನೋದು ಡೌಟ್ ಇರ್ಬೋದು ಅಧಿಕಾರಿಗಳಿಗೆ. ಸೊ ನೀವು ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಪರ್ಮಿಷನ್ ತಗೊಂಬರ್ಬೇಕಾಗುತ್ತೆ. ಆ ಪರ್ಮಿಷನ್ ಲೆಟ್ರನ್ನ ಅವರು ಕೊಟ್ಟಾಗ ಮಾತ್ರ ಅದನ್ನು ನಿಮ್ಮ ಹೆಸರು ಮಾಡೋವಂಥ ಅಧಿಕಾರ ಇರುತ್ತೆ. ಅಲ್ಲಿ ತನಕ ಮಾಡೋದಿಲ್ಲ. ಪರ್ಮಿಷನ್ ಲೆಟ್ರ್ ಸಹ ಕೊಡಬೇಕಾಗುತ್ತೆ. ಯಾವುದರಲ್ಲಿ ಅಂದರೆ, ಸೊ ಯಾವುದರ ಅಡಿಯಲ್ಲಿ ಅಂದರೆ ಅರಣ್ಯ ಸಂರಕ್ಷಣಾ ಅಧಿನಿಯಮ 1980ರಲ್ಲಿ ಒಂದು ಪರ್ಮಿಷನ್ ಲೆಟ್ರನ್ನ ನೀವು ತಂದು ಅವರಿಗೆ ಕೊಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತ ನೋಡಿದ್ರೆ, ಅರಣ್ಯ ಭೂಮಿ ಎಂದು ವರ್ಗೀಕರಿಸಿದ್ದ ಅರಣ್ಯ ಭೂಮಿಗೆ ಅನ್ವಯವಾಗತಕ್ಕದ್ದಲ್ಲ. ಸೊ ನೀವು ಯಾವುದ್ರ ಮೇಲೆ ಅರ್ಜಿ ಹಾಕ್ಬೋದು ಅಂದರೆ ಅರಣ್ಯ ಭೂಮಿಗೂ ಅರ್ಜಿ ಹಾಕೋ ಆಗಿಲ್ಲ. ಅರಣ್ಯ ಫಾರೆಸ್ಟ್ ಏರಿಯಾದಲ್ಲಿ ನೀವು ಮನೆ ಕಟ್ಕೊಬಿಟ್ಟು ನಾನು ಅಲ್ಲೂ ಅರ್ಜಿ ಹಾಕ್ತೀನಿ, ಅದನ್ನು ನಾವು ಮಾಡಿಕೊಡಿ ಅಂದರೆ ಅದನ್ನು ಮಾಡ್ಕೊಡೋದಿಲ್ಲ. ಓಕೆನಾ, ಸೊ ಇವೆಲ್ಲ ಕಂಡೀಷನ್ಸ್ ಇರ್ತವೆ. ನೆಕ್ಸ್ಟ್ ಮುಂದಿನ ಪ್ರಕರಣ ಯಾವುದು ಅಂತ ನೋಡಿದ್ರೆ, ಸೊ ಅಧಿಭೋಗದ ಭೂಮಿಯಲ್ಲಿ ವಾಸದ ಮನೆಯ ಮಂಜೂರಾತಿ ಅಂತಿದೆ. ಹಿಂಗಂದರೆ ಇಷ್ಟೇ. ಇವಾಗ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಜಾಗದಲ್ಲಿ ನೀವು
ಅನುಭೋಗರಾಗಿರ್ತೀರ ಅಂದರೆ ಅಧಿಭೋಗದಾರರಾಗಿರ್ತೀರ. ಆ ಜಾಗದಲ್ಲಿ ಏನು ಮಾಡ್ತೀರ ಅಂದರೆ ನಂತರದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತೀರ. ಸೊ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ಬೇಕಾದ್ರೆ ಅಂಥ ಜಾಗವನ್ನು ನಿಮ್ಮ ಹೆಸರು ಮಾಡಿಕೊಡೋವಂಥದ್ದು. ಯಾವ ರೀತಿ ಮಾಡಿಕೊಡ್ತಾರೆ, ಅದಕ್ಕಿರುವಂಥ ನಿಯಮಗಳೇನು, ರೂಲ್ಸ್ಗಳೇನು, ಯಾವ್ಯಾವ ಜಾಗದಲ್ಲಿದ್ದರೆ ಮಾತ್ರ ನಿಮಗೆ ಮಾಡಿಕೊಡ್ತಾರೆ ಅಂಥ ಭೂಮಿಯನ್ನು ಅನ್ನೋದನ್ನೆಲ್ಲ ಹೇಳೋವಂಥದ್ದು 94C ಮತ್ತು 94CC ಇದರಲ್ಲಿ ಕೆಲವೊಂದು ಜಾಗಗಳನ್ನು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದಾರೆ. ಆ ಜಾಗಗಳಲ್ಲಿ ನಿಮ್ಮ ಮನೆ ಇದ್ದರೆ ಅದು ನಿಮ್ಮ ಹೆಸರು ಮಾಡಿಕೊಡೋದಿಲ್ಲ. ಅಂಥ ಜಾಗಗಳು ಯಾವುವು ಅಂತ ನೋಡೋಣ. ಸೊ ಇದರಲ್ಲಿರುವಂಥ ಒಂದು ಕಂಡೀಷನ್ ಏನು ಅಂದರೆ, ನೀವು ಆ ಜಾಗದಲ್ಲಿ ಮನೆಯನ್ನು ಎಷ್ಟು ವರ್ಷದ ಮುಂಚಿತವಾಗಿ ಕಟ್ಕೊಂಡಿರ್ಬೇಕು ಅಂದರೆ 2015 ಜನವರಿ 1ನೇ ದಿನಾಂಕಕ್ಕಿಂತ ಮುಂಚಿತವಾಗಿ ನೀವು ಆ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡಿರಬೇಕು. ಆ ಥರ ಕಟ್ಕೊಂಡಿದ್ರೆ ಮಾತ್ರ ನಿಮಗೆ ಆ ಭೂಮಿ, ಆ ಜಾಗ ನಿಮ್ಮ ಹೆಸರು ಮಾಡಿಕೊಡ್ತಾರೆ. ಸೊ ಅದಕ್ಕೆ ತಕ್ಕನಾದಂಥ ದಾಖಲಾತಿನೂ ಸಹ ನಿಮ್ಮ ಹತ್ರ ಇರಬೇಕು. ನಾನು 2015 ಜನವರಿಕ್ಕಿಂತ ಮುಂಚಿನವಾಗಿಯೂ ಸಹ ಈ ಜಾಗದಲ್ಲೇ ನಾನು ವಾಸ ಮಾಡ್ತಾಯಿದ್ದೆ, ಈ ಜಾಗದಲ್ಲೇ ನಾನು ಮನೆ ಕಟ್ಕೊಂಡಿದ್ದೆ ಅನ್ನೋದಕ್ಕೆ ಸರಿಯಾದ ದಾಖಲಾತಿ ನಿಮ್ಮ ಹತ್ರ ಇರಬೇಕು. ಆ ದಾಖಲಾತಿಗಳು ಇದ್ದರೆ ಮಾತ್ರ ಆ ಜಾಗವನ್ನು ನಿಮ್ಮ ಹೆಸರು ಮಾಡಿಕೊಡ್ತಾರೆ. ಯಾವ ರೀತಿ ಮಾಡಿಕೊಡ್ತಾರೆ ಅಂದರೆ ನೋಡಿ, ಸೊ ಯಾವಾಗ ಮಾಡ್ಕೊಡ್ತಾರೆ ಅಂದರೆ ನೀವು ಅದಕ್ಕೆ ಸರಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸಿ ವಿಚಾರಣೆ ಮಾಡಿಸ್ಕೊಳ್ತಾರೆ. ನೆಕ್ಸ್ಟ್ ಅದಕ್ಕೆ ಎಷ್ಟು ಕಂದಾಯ ಇರುತ್ತೆ ನೋಡಿ, ಆ ಮೊತ್ತವನ್ನು ಸಂದಾಯ ಮಾಡ್ಕೊಳ್ತಾರೆ. ಎಷ್ಟು ಕಂದಾಯ ಕಳಿಸ್ಕೋಬೇಕು ಆ ಕಂದಾಯನ ಕಟ್ಟಿಸ್ಕೊಳ್ತಾರೆ. ಅದನ್ನೆಲ್ಲ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಾದ್ಮೇಲೆ ನಿಮ್ಮ ಹೆಸರಿಗೆ ಆ ಜಾಗವನ್ನು ಮಾಡಿಕೊಡೋಂಥದ್ದು. ಸೊ ಪರ್ಟಿಕ್ಯುಲರಾಗಿ ಒಂದು ಕಂಡೀಷನ್ ಏನಂದ್ರೆ 2015ಕ್ಕಿಂತ ಮುಂಚಿತವಾಗಿ ನೀವು ಆ ಜಾಗದಲ್ಲಿ ಇರಬೇಕಾಗಿರುತ್ತೆ. ಇದು ಒಂದು ಕಂಡೀಷನ್ನು. ಇನ್ನು ಇದನ್ನು ಬಿಟ್ಟು ಬೇರೆ ಬೇರೆ ಕಂಡೀಷನ್ಗಳಿವೆ. ಅಂದರೆ ಏನೇನು ಕಂಡೀಷನ್ಗಳವು, ಏನೇನು ಆ ಕಂಡೀಷನ್ಗಳು ಅಂದರೆ ಯಾವ ಜಾಗದಲ್ಲಿ ನಿಮ್ಮನ್ನೇ ಇದ್ದರೆ ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಡೋದಿಲ್ಲ ಅಂತ ನೋಡಿದರೆ ಬನ್ನಿ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅರ್ಜಿದಾರನು ನೋಡಿ 2015 ಜನವರಿ 1ನೇ ದಿನಾಂಕ ಮೊದಲು ವಾಸದ ಮನೆಯನ್ನು ಕಟ್ಟಿಕೊಂಡಿರುವುದಕ್ಕಾಗಿ ರುಜುವಾತು ಸಲ್ಲಿಸತಕ್ಕದ್ದು ಅಂದರೆ ಸರಿಯಾದ ದಾಖಲೆಯನ್ನು ಅಂತ ಸಲ್ಲಿಸಬೇಕಾಗಿರುತ್ತೆ. ನೆಕ್ಸ್ಟು ವಾಸದ ಮನೆ ಇರದ ಯಾವುದೇ ಖಾಲಿ ಭೂಮಿಯನ್ನು ಸಕ್ರಮಗೊಳಿಸತಕ್ಕದ್ದಲ್ಲ. ಅದರಲ್ಲಿ ವಾಸದ ಮನೆ ಇರಲೇಬೇಕು. ಖಾಲಿ ಸೈಟ್ ಇರೋದನ್ನು ನಿಮಗೆ ಸಕ್ರಮವಾಗಿ ಮಾಡಿಕೊಡೋದಿಲ್ಲ ಖಾಲಿ ಸೈಟ್ ಇದ್ದರೆ. ನೆಕ್ಸ್ಟ್ ಕಂಡೀಷನ್ ಏನು ಅಂದರೆ, ನೀವು ಅರ್ಜಿ ಸಲ್ಲಿಸಿರ್ತೀರ. ನೀವೇನು ಇವಾಗ ಸರ್ಕಾರಿ ಜಮೀನಲ್ಲಿ ಒಂದು ಮನೆ ಕಟ್ಕೊಂಡು ನೀವು ಅಲ್ಲಿ ನನಗೆ ಆ ಜಾಗ ಬರಬೇಕು ಅಂತ ಅರ್ಜಿ ಸಲ್ಲಿಸಿರ್ತೀರ. ವಿಚಾರಣೆ ಮಾಡೋರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಅಂದರೆ, ನೀವೇ ಅರ್ಜಿ ಸಲ್ಲಿಸಿರ್ತೀರಲ್ಲ, ನಿನಗೆ ಅಥವಾ ನಿನ್ನ ಸಂಬಂಧಿಕರಿಗೆ ಅಥವಾ ನಿನ್ನ ಅಣ್ಣ ತಮ್ಮಂದಿರಿಗೆ ಯಾರಿಗಾದ್ರೂ ಅದೇ ಏರಿಯಾದಲ್ಲಿ ಅಥವಾ ಅದೇ ಪ್ರದೇಶದಲ್ಲಿ, ಅದೇ ಗ್ರಾಮದಲ್ಲಿ, ಅದೇ ನಗರದಲ್ಲಿ ಎಲ್ಲರೂ ಸಹ ಬೇರೆ ಮನೆ ಆಯ್ತಾ ಅಂತ ನೋಡ್ತಾರೆ. ಆ ಥರ ಏನಾದರೂ ಬೇರೆ ಮನೆ ಇದ್ದರೆ ನಿನ್ನ ಅಣ್ಣ ತಮ್ಮಂದಿರಿಗೆ ಯಾರಿಗಾದ್ರೂ ಆ ಜಾಗವನ್ನು ನೀನು ಮಾಡ್ಕೊಡೋದಿಲ್ಲ. ಓಕೆನಾ, ಅರ್ಥ ಆಗ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಯಾರು ಅರ್ಜಿ ಸಲ್ಲಿಸಿರ್ತೀರ ಆ ಥರ ಸಂಬಂಧಿಕರಿಗೆ ಯಾರಿಗೂ ಸಹ ಆ ಪ್ರದೇಶದಲ್ಲಿ ಯಾವುದೇ ಮನೆ ಇರಬಾರ್ದು. ಅಂಥ ಸಮಯದಲ್ಲಿ ಮಾತ್ರ ನಿಮಗೆ ಆ ಜಾಗವನ್ನು ಮಾಡಿಕೊಡ್ತಾರೆ ನಿಮ್ಮ ಹೆಸರಿಗೆ. ಇದು ಒಂದು ಕಂಡೀಷನ್ ಆಗುತ್ತೆ. ನೆಕ್ಸ್ಟ್ ಏನು ಅಂತ ನೋಡಿದರೆ, ಆತನ ಹೆಸರಿನಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು, ಆತನ ಹೆಸರಿನಲ್ಲಾಗಿರ್ಬೋದು ಅಥವಾ ಆತನ ಕುಟುಂಬದ ಯಾವುದೇ ಸದಸ್ಯನ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ಮನೆಗಳನ್ನ ಮಾಡಿಕೊಡೋದಿಲ್ಲ. ಒಂದೇ ಮನೆ, ಒಂದು ಕುಟುಂಬಕ್ಕೆ ಒಂದೇ ಮನೆ ಅಷ್ಟೇ. ಆತನಿಗೆ ಎಲ್ಲೂ ಮನೆ ಇಲ್ಲ ಅಂದ ಕಾರಣಕ್ಕೋಸ್ಕರ ಒಂದು ಮನೆ ಮಾಡಿಕೊಡ್ತಾರೆ. ಸೊ ಅದೇ ಕುಟುಂಬದಲ್ಲಿ ಇನ್ನೊಬ್ಬ ಅರ್ಜಿ ಹಾಕೋರು ಇನ್ನೊಬ್ಬಂಗೆ ಮಾಡ್ಕೊಡೋದಿಲ್ಲ. ಸೊ ಒಂದು ಕುಟುಂಬದಲ್ಲಿ ಒಬ್ಬನಿಗೆ ಮಾತ್ರ ಅರ್ಜಿ ಸಲ್ಲಿಸುವಂಥ ಅವಕಾಶ ಇರುತ್ತೆ. ನೋಡಿ ಅದನ್ನು ಹೇಳ್ತಾರೆ, ಯಾರೇ ವ್ಯಕ್ತಿ ಹೆಸರಿನಲ್ಲಿ ಆಗಲಿ ಅಥವಾ ತನ್ನ ಕುಟುಂಬದ ಯಾರೇ ಸದಸ್ಯನ ಹೆಸರಿನಲ್ಲಿ ಆಗಲಿ ಒಂದಕ್ಕಿಂತ ಹೆಚ್ಚಿನ ವಾಸದ ಮನೆ ಕಟ್ಟಿಕೊಳ್ಳಲು ಅಥವಾ ಭೂಮಿಯ ಮಂಜೂರಾತಿಗೆ ಅರ್ಹನಾಗಿರತಕ್ಕದಲ್ಲ. ಅಂದರೆ ಒಂದೇ ಒಂದು ಮನೆಗೆ ಆ ಕುಟುಂಬದವರು ಅರ್ಹನಾಗಿರ್ತಾರೆ. ನೆಕ್ಸ್ಟ್ ಅಥವಾ ಕುಟುಂಬ ಸದಸ್ಯರು ಅಂದರೆ ಯಾರು ಇರ್ತಾರೆ ಅಂದರೆ, ಗಂಡ ಹೆಂಡತಿ, ಅವಿವಾಹಿತ ಹೆಣ್ಣು ಮಕ್ಕಳು ಅಥವಾ ಅಪ್ರಾಪ್ತ ವಯಸ್ಕರ ಗಂಡು ಮಕ್ಕಳು, ಇವ್ರ ಹೆಸರಲ್ಲಿ ಯಾರ ಹೆಸರಲ್ಲೂ ಸಹ ಯಾವುದೇ ಥರದ ಮನೆ ಇರಬಾರ್ದು. ಅಂಥ ಸಮಯದಲ್ಲಿ ಮಾತ್ರ ಮಾಡಿಕೊಡೋಂಥದ್ದು. ನೆಕ್ಸ್ಟು ಆ ಥರ ಮನೆ ಮಾಡ್ಕೊಟ್ಬಿಡ್ತಾರೆ, ನಿಮಗೆ ಮಾಡಿಕೊಡ್ತಾರೆ. ಇವಾಗ ಯಾರಿಗೂ ಇಲ್ಲ ಅಂತ ಗೊತ್ತು. ಸೊ ನಿಮ್ಮ ಹೆಸರಲ್ಲಿ ಯಾವುದೂ ಇಲ್ಲ ಅಂತ ಗೊತ್ತಾಯಿತು. ಅವಾಗ ಏನು ಮಾಡ್ತಾರೆ ಅಂದರೆ ಮಾಡಿಕೊಡ್ತಾರೆ ನಿಮ್ಮ ಹೆಸರಿಗೆ ಆ ಜಾಗವನ್ನು ವಿತ್ತು ಮನೆಯೂ ಸಹ ನಿಮ್ಮ ಹೆಸರಿಗೆ ಮಾಡಿಕೊಡ್ತಾರೆ. ಆಮೇಲೆ ಇನ್ನೊಂದು ಕಂಡೀಷನ್ ಏನು ಅಂದರೆ, ನೀವು ಆ ಜಾಗವನ್ನಾಗಲಿ ಆ ಮನೆಯನ್ನಾಗಲಿ ಎಷ್ಟು ಅಂದರೆ ಯಾವಾಗ ಮಾಡಿಕೊಡ್ತಾರೆ ಆ ದಿನಾಂಕದಿಂದ 15 ವರ್ಷದ ತನಕ ನೀವು ಯಾರಿಗೂ ಸಹ ಅದನ್ನು ಮಾರೋವಾಗಿಲ್ಲ. ಸೊ ಇವಾಗ ಏನಾಗುತ್ತೆ ಅಂದರೆ, ಆ ಜಾಗವನ್ನು ಆ ಸೈಟನ್ನು ಮನೆ ಕಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನಿಮ್ಮ ಹೆಸರು ಮಾಡಿಸ್ಕೊಂಡು ಏನು ಮಾಡಿಬಿಡ್ತಾರೆ, ನೀವು ಬೇರೆಯವ್ನಿಗೆ ಜಾಸ್ತಿ ದುಡ್ಡು ಕೇಳ್ತಾವೆ ಅಂತೇಳಿ ಅವ್ನಿಗೆ ಲಕ್ಷಾಂತರ ರೂಪಾಯಿ ಮಾರ್ಬಿಟ್ಟು ನೀವು ಬೇರೆ ಕಡೆ ಹೊರಟೋಗ್ತೀರಾ. ಸೊ ಈ ಥರ ಅಕ್ರಮ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದರಲ್ಲಿ ಕಂಡೀಷನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಕೆಲವೊಂದು ನಿಯಮಗಳನ್ನ ಮಾಡಿದ್ದಾರೆ. ಏನು ಅಂದರೆ, ಅದನ್ನು ಆ ಜಾಗವನ್ನು ಮಾಡಿಕೊಟ್ಮೇಲೆ ನೀನು 15 ವರ್ಷದ ತನಕ ಅದನ್ನು ಬೇರೆಯವರಿಗೆ ಮಾರೋವಂಥ ಅಧಿಕಾರ ನಿನಗೆ ಇರೋದಿಲ್ಲ. ಅಥವಾ ತಗೊಳ್ಳೋ ಅಧಿಕಾರನೂ ಸಹ ಬೇರೆಯವ್ರಿಗೆ ಇರೋದಿಲ್ಲ. ಅಲ್ಲಿ ತಗೋಬೇಕಾದ್ರೆ ಅಲ್ಲಿ ಬಂದುಬಿಡುತ್ತೆ. ಇದು ಈ ಯೋಜನೆ ಅಡಿ, ಈ ಅಧಿನಿಯಮದ ಅಡಿ ಮಾಡಿಕೊಟ್ಟಿರೋಂಥ ಮನೆ ಆಗಿರುತ್ತೆ. ಈ ಮನೆಯನ್ನು ಯಾರಿಗೂ ಸಹ 15 ವರ್ಷದ ತನಕ ಮಾರುವ ಅಧಿಕಾರ ಇರೋದಿಲ್ಲ ಅಂತ ಅಲ್ಲಿ ಬಂದ್ಬಿಡುತ್ತೆ. ಸೊ ಅದನ್ನು ಮಾರೋ ಅಧಿಕಾರನೂ ಸಹ ಆತನಿಗೆ ಇರೋದಿಲ್ಲ. ಸೊ ಇದೇ ರೀತಿ ನಗರ ಪ್ರದೇಶಗಳಲ್ಲಿ, ಪ್ರಾಧಿಕಾರಗಳಲ್ಲಿ, ಪಟ್ಟಣ ಪಂಚಾಯತಿಗಳು ಒಳಗೊಂಡಂಥ ಯೋಜನೆಗಳು ಅಥವಾ ಭೂಮಿ ಕಟ್ಟಿರೋ ಯಾವುದೇ ಮನೆಯಾದ ವಸತಿ ಮಂಜೂರಾತಿ ನೀಡತಕ್ಕದ್ದಲ್ಲ. ಪುರಸಭೆಗಳಲ್ಲಿ ಅಥವಾ ನಗರಸಭೆಗಳಲ್ಲಿ ನಾವು ಭಾಳ ಲಾಸ್ಟಲ್ಲಿ ಹೇಳ್ದೆ ನಿಮಗೆ, ಕೆಲವೊಂದು ಕಿಲೋಮೀಟ್ರು ಅಂದರೆ ಮಿತಿ ಇರುತ್ತೆ. ಆ ಕಿಲೋಮೀಟ್ರ್ ಒಳಗಡೆ
ಯಾವುದೇ ಮನೆಗಳನ್ನ ಕಟ್ಕೊಂಡಿರೋದನ್ನು ಮಾಡಿಕೊಡೋವಂಥ ಅಧಿಕಾರ ಯಾರಿಗೂ ಇರೋದಿಲ್ಲ ಅಂತ. ನೆಕ್ಸ್ಟು ಪ್ಲ್ಯಾಟ್ ಇರುತ್ತೆ ನೋಡಿ. ನಿವೇಶನದಲ್ಲಿರುವ ಪ್ಲ್ಯಾಟ್ನಲ್ಲಿ ವಾಸದ ಮನೆಯ ಮೇಲುಪಾಯ ಅಥವಾ ವಾಸದ ಮನೆ ಇರುವ ಪ್ಲ್ಯಾಟ್ ಅಥವಾ ಮನೆಯ ವಾಸ್ತವಿಕ ನಿರ್ಮಿತ ಜಾಗ ಎಷ್ಟು ಅಂತ ನೋಡಿದ್ರೆ 20x30 ಅಡಿಯನ್ನು ಮೀರದಿದ್ದರೆ ಇವುಗಳು ಯಾವುದು ಕಡಿಮೆ ಅದನ್ನು ಮಾಡಿಕೊಡುವಂಥದ್ದು. ಇವಾಗ ಹಿಂಗಂದರೆ ಇಷ್ಟೇ, 60-40 ಸೈಟ್ ಇರುತ್ತೆ ಅಲ್ಲಿ. ನೀವೇನು ಮಾಡಿರ್ತೀರ 20 ಮತ್ತು 30ಗೆ ಅಷ್ಟೇ ಮನೆ ಕಟ್ಕೊಂಡಿರ್ತೀರ. ಅರ್ಥ ಆಗ್ತಾಯಿತಾ? 60-40 ಸೈಟ್ ಇರುತ್ತೆ, ಅಲ್ಲಿ ನೀವು 20-30 ಮಾತ್ರ ಮನೆ ಕಟ್ಕೊಂಡಿರ್ತೀರ. ಅಲ್ಲಿ ಏನಾಗುತ್ತೆ ನಿಮಗೆ 60-40ಗೂ ಸಹ ಮಾಡ್ಕೊಡೋದಿಲ್ಲ ನಿಮಗೆ ಆ ಜಾಗವನ್ನು. ಅವ್ರು ಮಾಡ್ಕೊಡೋದೇನು ಅಂದರೆ ನಿಮಗೆ 20 ಮತ್ತು 30 ಅಷ್ಟಕ್ಕೆ ನಿಮಗೆ ಮಾಡಿಕೊಡೋವಂಥದ್ದು. ನೀವು ಮನೆ ಕಟ್ಟಬೇಕಾಗಿರೋದು ಎಷ್ಟು ಅಂದರೆ 20 ಮತ್ತು 30 ಅಷ್ಟಕ್ಕೆ ಮನೆ ಕಟ್ಟಬೇಕಾಗಿರುತ್ತೆ. ಸೊ ನೀವು 20 ಮತ್ತು 30 ಅಡಿನಲ್ಲೇ ಮಾಡ್ಕೊಡ್ಬೇಕಾಗಿರುತ್ತೆ. ಅಥವಾ ಪಾಯ ಏನಿರುತ್ತೆ ಅಡಿಪಾಯ ಅದ್ರಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ನೀವು ಮಾಡ್ಕೋಬೇಕಾಗಿರುತ್ತೆ. ಸೊ ನೆಕ್ಸ್ಟು ಇದಿಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಕಂಡೀಷನ್ಗಳಿದ್ದಾವೆ. ಅವೇನು ಅಂತ ನೋಡೋಣ ಬನ್ನಿ. ಸೊ ನಾವು ಲಾಸ್ಟಲ್ಲಿ ಡಿಸ್ಕಸ್ ಮಾಡಿದ್ದೇ ಇರುವಂಥದ್ದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 18 ಕಿಲೋಮೀಟರ್ ತನಕ ಮಾಡಿಕೊಡೋದಿಲ್ಲ. ನೆಕ್ಸ್ಟು ಇತರ ನಗರ ಪಾಲಿಕೆಗಳಲ್ಲಿ 10 ಕಿಲೋಮೀಟರ್ ಇರುತ್ತೆ. ಇನ್ನು ಪೌರಸಭೆ ಅಥವಾ ಪುರಸಭೆಗಳಲ್ಲಿ 5 ಕಿಲೋಮೀಟರ್ ಒಳಗಡೆ ಮಾಡಿಕೊಡೋದಿಲ್ಲ ನಿಮಗೆ. ಮನೆಗಳು ಇದ್ದರೆ ಅಕಸ್ಮಾತ್ ನಿಮ್ಮ ಮನೆಗಳು ಇಷ್ಟು ಕಿಲೋಮೀಟರ್ ಒಳಗಡೆ ಇದ್ದರೆ ಅದನ್ನು ನಿಮಗೆ ಹೆಸರಿಗೆ ಮಾಡಿಕೊಡೋಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಇವು ಸಹ ಅದೇ ಹೇಳುವಂಥದ್ದು, ನಗರ ಪಾಲಿಕೆಗಳನ್ನು 10 ಕಿಲೋಮೀಟರ್ ಒಳಗಿನ ಸರಹದ್ದು ಯಾವುದೇ ಭೂಮಿಯನ್ನು ಮಂಜೂರು ಮಾಡತಕ್ಕದ್ದಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ತಾಲೂಕು ಪಂಚಾಯಿತಿಗಳಲ್ಲಿ ಅಥವಾ ಪುರಸಭೆಗಳಲ್ಲಿ 3 ಕಿಲೋಮೀಟರ್ ಅಂತ ಹೇಳಿದ್ದಾರೆ ನೋಡಿ. ನೆಕ್ಸ್ಟು 1400 ಚದರ ಅಡಿಯವರೆಗೆ ಮಾತ್ರ ನಿಮ್ಮ ಮನೆ ಇರಬೇಕಾಗಿರುತ್ತೆ. ಅಷ್ಟು ವಿಸ್ತೀರ್ಣದಲ್ಲಿ ಇದ್ದರೆ ಮಾತ್ರ ಅದನ್ನು ನಿಮಗೆ ಸಕ್ರಮವಾಗಿ ಮಾಡಿಕೊಡೋವಂಥದ್ದಾಗಿರುತ್ತೆ. 1400 ಚದರ ಅಡಿಗಳಲ್ಲಿ ಮಾತ್ರ ನಿಮ್ಮ ಮನೆ ಇರಬೇಕಾಗಿರುತ್ತೆ. ಸೊ ಅಷ್ಟಿದ್ರೆ ಮಾತ್ರ ಅದನ್ನು ಮಾಡ್ಕೊಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಇರೋ ಪಾಯಿಂಟ್ಗಳು ಸಹ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಏನು ಅಂದರೆ ಒಳಚರಂಡಿ ಇರಬಾರ್ದು ಆ ಜಾಗದಲ್ಲಿ, ನೀವು ಕಟ್ಕೊಳ್ಳೋಂಥ ಮನೆ ಜಾಗದಲ್ಲಿ ಒಳಚರಂಡಿ ಇರಬಾರ್ದು, ಅದಿದ್ರೆ ಮಾಡಿಕೊಡೋದಿಲ್ಲ. ಸೊ ನೆಕ್ಸ್ಟು ರಾಷ್ಟ್ರೀಯ ಹೆದ್ದಾರಿಗಳು ಇರಬಾರ್ದು, ಲೈನ್ಗಳು ಹೋಗ್ತಾ ಇರಬಾರ್ದು, ಅಥವಾ ಬೈಪಾಸ್ ಇರಬಾರ್ದು, ರೈಲ್ವೆ ಟ್ರ್ಯಾಕ್ ಇರಬಾರ್ದು. ಇಂಥವುಗಳಿದ್ರೆ ಅದನ್ನು ಸಹ ನಿಮಗೆ ಮಾಡಿಕೊಡೋದಿಲ್ಲ. ನೆಕ್ಸ್ಟು ಅಂಥ ಭೂಮಿ ಬೇರೊಬ್ಬರ ವ್ಯಕ್ತಿಗೆ ಸೇರಿದ್ದು ಅದರ ಮೇಲೆ ಅರ್ಜಿದಾರನ ಹಕ್ಕು ಇರೋದಿದ್ದಾರೆ ನೋಡಿ. ಆ ಭೂಮಿ ಇವಾಗ ನೀವು ಯಾವುದೋ ಅರ್ಜಿ ಹಾಕಿರ್ತೀರ, ಇನ್ನೊಬ್ಬ ಅರ್ಜಿ ಹಾಕಿರ್ತಾನೆ, ಅವ್ನಿಗೆ ಅಧಿಕಾರ ಇರುತ್ತೆ, ಅಂಥದ್ದಕ್ಕೆ ನೀವು ಅರ್ಜಿ ಹಾಕಿದ್ರೆ ಅದು ಸಹ ನೀವು ಮಾಡಿಕೊಡೋದಿಲ್ಲ. ಅರಣ್ಯ ಭೂಮಿ ಆಗಿರುವಂಥದ್ದು ಅದನ್ನು ಸಹ ನೀವು ಮಾಡಿಕೊಡೋದಿಲ್ಲ. ಸೊ ನೆಕ್ಸ್ಟು ಸಹ ಅದೇ ಇದೆ, ಉದ್ಯಾನವನಗಳು ಅಂತಿದೆ, ಆಟದ ಮೈದಾನಗಳು ಅಂತಿದೆ. ಇಂಥ ಜಾಗದಲ್ಲೆಲ್ಲ ನೀವು ಮನೆ ಕಟ್ಕೊಂಡ್ರೆ ಮಾಡ್ಕೊಡೋದಕ್ಕಾಗೋದಿಲ್ಲ. ಯಾವ ಪ್ರಕರಣದ ಅಡಿಯಲ್ಲಿ ಅಂದರೆ 94C ಅಡಿಯಲ್ಲಿ. ನೆಕ್ಸ್ಟ್ 94CC ಏನು ಹೇಳುತ್ತೆ ಅಂತ ನೋಡಿದರೆ, ಸೊ 94CC ಏನು ಹೇಳುತ್ತೆ ಅಂದರೆ ಇದು ಪರ್ಟಿಕ್ಯುಲರಾಗಿ ಏನು ಹೇಳ್ತೈತೆ ಅಂದರೆ ನಗರದಲ್ಲಿ ವಾಸ ಮಾಡೋವಂಥವ್ರಿಗೆ ಅರ್ಜಿ ಸಲ್ಲಿಸೋದಕ್ಕೆ 94CC ಅಡಿಯಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದು ಸೇಮ್ ನಾವು 94C ಏನನ್ನು ಡಿಸ್ಕಸ್ ಮಾಡೋದೋ ಅದೇ ಪಾಯಿಂಟ್ಸ್ಗಳು ಇದರಲ್ಲಿ ಬರುವಂಥದ್ದು. ಬಟ್ ಇದರಲ್ಲಿ ಏನು ಅಂದರೆ ನಗರದಲ್ಲಿ ವಾಸ ಮಾಡೋವಂಥವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ನ್ಯೂಸಲ್ಲಿ ನೀವೆಲ್ಲ ನೋಡ್ತಾ ಇರ್ತೀರ, ಬೆಂಗಳೂರಿನಲ್ಲಿ BBMPನವ್ರು ಏನು ಮಾಡ್ತಾಯಿರ್ತಾರೆ ಅಂದರೆ ರಾಜಕಾಲುವೆನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿರ್ತಾರೆ ಅಂಥವ್ರ ಮನೆಯನ್ನೆಲ್ಲ ಹೊಡೆದಾಕ್ತಾ ಇದ್ದಾರೆ. ಯಾವುದಕ್ಕೆ ಅಂದರೆ ಇದೇ ಪ್ರಕರಣಗಳೆಲ್ಲ ಅಡಿಯಲ್ಲಿ. ಸೊ ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಈ ಥರ ಒತ್ತುವರಿ ಮಾಡಿ ಕಾಲುವೆ ಇರುತ್ತೆ ಅಥವಾ ಒಳಚರಂಡಿ ಬರ್ತಾ ಇರುತ್ತೆ ಆ ಜಾಗದಲ್ಲಿ, ಸೊ ಅಂಥ ಜಾಗದಲ್ಲೆಲ್ಲ ಒತ್ತುವರಿ ಮಾಡ್ಕೊಂಡು ಯಾರ್ಯಾರು ಮನೆ ಕಟ್ಕೊಂಡಿರ್ತಾರೆ ಅಂಥ ಮನೆಗಳನ್ನೆಲ್ಲ ಯಾರು ಮಾಡ್ತಾ ಇರ್ತಾರೆ ಅಂದರೆ, ಸೊ ಅಂಥ ಮನೆಗಳನ್ನೆಲ್ಲ BBMPನವರು ಇವಾಗ ಹೊಡೆದಾಗ್ತಾ ಇರೋದನ್ನು ನೀವೇ ನೋಡ್ತಾ ಇರ್ತೀರ ಇಲ್ಲಿ ನಗರ ಪ್ರದೇಶಗಳಲ್ಲಿ. ಸೊ 94C ಏನೇನು ಡಿಸ್ಕಸ್ ಮಾಡೋದು ಪಾಯಿಂಟ್ಗಳು ಅದೇ ಪಾಯಿಂಟ್ಸ್ಗಳು ಸಹ 94CC ಬರುವಂಥದ್ದು. ಬೇಕಾದ್ರೆ ನೋಡಿ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ನೋಡಿ ಸೇಮ್ ಅದೇ ಪಾಯಿಂಟ್ಸ್ಗಳು ಸಹ ಇದರಲ್ಲಿ ಬರುವಂಥದ್ದು. ಸೊ ನೀವು ಒಂದ್ಸಲ ಓದ್ಕೊಳ್ಳಿ, ಕರೆಕ್ಟಾಗಿ ಒಂದನ್ನು ಓದ್ಕೊಂಡ್ರೆ ಸಾಕು. ಸೊ ಅದರಲ್ಲಿ ಏನು ಬರುತ್ತೆ ಅವೇ ಪ್ರಕರಣಗಳು ಇದರಲ್ಲೂ ಬರುವಂಥದ್ದು. ಮುಂದಕ್ಕೆ ತೋರಿಸ್ತೀನಿ ನೋಡಿ ಮತ್ತೆ. ಇಲ್ಲಿ ನೋಡಿ ಇದು ಅದರಲ್ಲೇ ಬರುವಂಥದ್ದು. ಸೊ ಸೇಮ್ ಅಲ್ಲಿ ಏನೈತೆ ಅದೇ ಪಾಯಿಂಟ್ಸ್ಗಳು ಸಹ ಇಲ್ಲಿರುವಂಥದ್ದು. ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 18 ಕಿಲೋಮೀಟರ್ ನಾವು ಅಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಈ ನಂಬರ್ಗಳು ಇಂಪಾರ್ಟೆಂಟು ನೋಡ್ಕೊಂಡಿರಿ. ಇತರ ನಗರಸಭೆಗಳಲ್ಲಿ 10 ಕಿಲೋಮೀಟರು. ಇನ್ನು ಪೌರಸಭೆಯಲ್ಲಿ 5 ಕಿಲೋಮೀಟರ್ ಅಂದರೆ ಪುರಸಭೆಗಳು ಅಂತ ಏನು ಕರಿತೀವಲ್ಲ, ತಾಲೂಕು ಪುರಸಭೆಗಳು 5 ಕಿಲೋಮೀಟರು. ಇನ್ನು ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತೆ 3 ಕಿಲೋಮೀಟರ್ ಇರುತ್ತೆ. ಸೊ ಇದೆಲ್ಲ ಸೇಮ್ ಅಲ್ಲಿ ಏನು ಡಿಸ್ಕಸ್ ಮಾಡೋದು ಅದೇ ಇರುತ್ತೆ. ಬಟ್ ಇದು ನಗರ ಸಂಬಂಧಪಟ್ಟಿರೋವಂಥದ್ದು. ಮುಂದಿನ ಪ್ರಕರಣಕ್ಕೆ ಹೋಗೋಣ. 94D ಏನು ಹೇಳುತ್ತೆ ಅಂತ ನೋಡೋದಾದರೆ, ಸೊ ಪ್ರಕರಣ 94D ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ನಿಮ್ಮ ಜಾಗದಲ್ಲೇ ನೀವು ಮನೆ ಕಟ್ಕೊಂಡಿರ್ತೀರ. ಬಟ್ ಸ್ವಲ್ಪ ಜಾಗ ಏನಾಗಿರುತ್ತೆ ಅಂದರೆ ಸರ್ಕಾರ ಜಾಗಕ್ಕೆ ಸ್ವಲ್ಪ ಅಂಟ್ಕೊಂಡಂಗೆ ಇರುತ್ತೆ, ಅಂದರೆ ತಾಗಿರುತ್ತೆ ಅಂತ ಇರುತ್ತೆ. ಸ್ವಲ್ಪ ಸರ್ಕಾರಿ ಜಮೀನಿಗೆ ಸೇರ್ಕೊಂಡಂಗೆ ನೀವು ಕಟ್ಕೊಬಿಟ್ಟಿರ್ತೀರ. ಅಂದರೆ ಎಷ್ಟೋ ನಿಮ್ಮದು 30-40 ಇಷ್ಟಿರುತ್ತೆ, ಅಂದರೆ ನಿಮ್ಮದು ಎಷ್ಟೋ ಇಷ್ಟಿರುತ್ತೆ ಸೈಟು, ಇಲ್ಲಿ ಸರ್ಕಾರಿ ಜಮೀನಿರುತ್ತೆ. ನೀವೇನು ಮಾಡಿರ್ತೀರ ಇಷ್ಟಕ್ಕೆ ಸೇರ್ಕೊಂಡಂಗೆ ನಿಮ್ಮ ಮನೆಯನ್ನು ಕಟ್ಕೊಬಿಟ್ಟಿರ್ತೀರ. ಇಷ್ಟು ಜಮೀನನ್ನು ಇಷ್ಟು ಜಾಗವನ್ನು ನಿಮ್ಮ ಹೆಸರು ಮಾಡಿಕೊಡುವಂಥದ್ದು ಯಾವ ರೀತಿ ಅಂತ ನೋಡ್ತಿದ್ದಾರೆ. ಇದು ನಿಮ್ಮ ಜಾಗ, ಇದು ಸರ್ಕಾರದ ಜಾಗ ಇರುತ್ತೆ, ಗೌರ್ಮೆಂಟ್ ಜಾಗ ಇರುತ್ತೆ. ಇಲ್ಲಿ ಮನೆ ಕಟ್ಟಿರ್ತೀರ, ಇಷ್ಟು ಜಾಗನ ನೀವು ಅವರು ಸರ್ಕಾರದ್ದು ಸೇರಿಸ್ಕೊಂಡಂಗೆ ಕಟ್ಬಿಟ್ಟಿರ್ತೀರ. ಸೊ ಈ ಥರದ ಜಾಗನ ನಿಮ್ಮ ಹೆಸರಿಗೆ ಮಾಡ್ಕೊಡೋದು ಯಾವ ಥರ, ಅದರಲ್ಲಿರುವಂಥ ರೂಲ್ಸ್ಗಳೇನು ಅಂತ ನೋಡಿದರೆ, ಇದರೆಲ್ಲ
ಇದರಲ್ಲಿರೋ ರೂಲ್ಸ್ ಎಲ್ಲ ಸೇಮ್ ಇರುತ್ತೆ. ಪ್ರೀವಿಯಸ್ಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದೋ ಅದೇ ರೂಲ್ಸ್ಗಳು ಇದಕ್ಕೂ ಅಪ್ಲೈ ಆಗುತ್ತೆ. ಬಟ್ ಇದರಲ್ಲಿ ಒಂದು ಕಂಡೀಷನ್ ಏನು ಅಂದರೆ, ಅದರಲ್ಲೆಲ್ಲ ಏನು ಕೇಳ್ತೀರ ಅಂದರೆ 2015ಕ್ಕೂ ಮುಂಚೆ ನೀನು ಆ ಜಾಗದಲ್ಲಿ ಇರಬೇಕಿತ್ತು ಅಂತ ಕೇಳ್ತಿರೋ. ಬಟ್ ಇದರಲ್ಲಿ ಏನು ಕೇಳ್ತೀರ ಅಂದರೆ 2017ಕ್ಕೂ ಮುಂಚೆ ನೀನು ಆ ಜಾಗವನ್ನು ಕಟ್ಟಿರಬೇಕಾಗಿರುತ್ತೆ. ಅಂದರೆ 2017ಕ್ಕೂ ಮುಂಚೆ ನೀನು ಆ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡಿದ್ರೆ ನಿನಗೆ ಆ ಜಾಗವನ್ನು ನಿನ್ನ ಹೆಸರಿಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಇರೋ ಬೇರೆ ಕಂಡೀಷನ್ಸ್ ಎಲ್ಲ ಸೇಮ್ ಇರುತ್ತೆ. ಅಂದರೆ ನಿನಗೆ ಯಾವುದೇ ಥರದ ಭೂಮಿ ಇರಬಾರ್ದು, ಅದು ಉದ್ಯಾನವನದಲ್ಲಿ ಇರಬಾರ್ದು, ಅಲ್ಲಿ ಯಾವುದೇ ರಸ್ತೆ ಇರಬಾರ್ದು, ಅಥವಾ ಯಾವುದೇ ಓಣಿ ಇರಬಾರ್ದು, ಯಾವುದೇ ಒಳಚರಂಡಿ ಇರಬಾರ್ದು, ಅಥವಾ ನಿನ್ನ ಸಂಬಂಧಿಕರಲ್ಲಿ ಯಾರಲ್ಲೂ ಸಹ ಯಾವುದೇ ಥರದ ಭೂಮಿ ಇರಬಾರ್ದು. ಇವೇ ಸೇಮ್ ಏನು ಬರ್ತವೆ ಅಂದರೆ ಇವೇ ಕಂಡೀಷನ್ಗಳು ಬರ್ತವೆ. ಡಿಫ್ರೆಂಟ್ ಏನಾಗೋದು ಅಂದರೆ ಇಲ್ಲಿ 2017ಕ್ಕೂ ಮುಂಚೆ ನೀನು ಆ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡು ವಾಸ ಮಾಡ್ತಾ ಇರಬೇಕು. ಇದೊಂದು ಇಲ್ಲಿ ಡಿಫ್ರೆಂಟ್ ಆಗುತ್ತೆ ಸ್ನೇಹಿತರೆ. ಇದೊಂದು ಅಷ್ಟೇ ತಿಳ್ಕೊಳ್ಳಿ, ಇನ್ನೆಲ್ಲ ಸೇಮ್ ಇರುತ್ತೆ. ಎಲ್ಲನೂ ಓದ್ತವ್ರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನಿಮಗೆ. ಡಿಫ್ರೆನ್ಸ್ ಏನಾದರೂ ತಿಳ್ಕೊಳ್ಳಿ ಅಷ್ಟೇ. ಇವಾಗ 94Cಗೂ 94Dಗೂ ಏನು ಡಿಫ್ರೆನ್ಸ್ ಅಂದರೆ, 94C ಇರುವಂಥ ಜಾಗಗಳನ್ನು ಮಾಡಿಕೊಡ್ಬೇಕು ಅಂದರೆ 2015ಕ್ಕೂ ಮುಂಚೆ ನಾವು ಆ ಜಾಗದಲ್ಲಿ ಇರಬೇಕಾಗಿರುತ್ತೆ. 94D ಅಂದರೆ ಸ್ವಲ್ಪ ಜಾಗವನ್ನು ನಮಗೆ ಮಾಡಿಕೊಡ್ಬೇಕು ಅಂದರೆ ನಮ್ಮ ಜಾಗಕ್ಕೆ ತಾಗಿರುವಂಥ ಸರ್ಕಾರಿ ಭೂಮಿನ ಮಾಡಿಕೊಡ್ಬೇಕು ಅಂದರೆ 2017ಕ್ಕೂ ಮುಂಚೆ ನಾವು ಆ ಜಾಗದಲ್ಲಿ ಮನೇನ ಕಟ್ಕೋಬೇಕಾಗಿರುತ್ತೆ. ಇಷ್ಟೇ ಡಿಫ್ರೆನ್ಸಸ್ಸು. ನೆಕ್ಸ್ಟ್ ಮುಂದಿನ ಪ್ರಕರಣಕ್ಕೆ ಹೋಗೋಣ. 94E ಹೋಗೋಣ. ಸೊ ನೆಕ್ಸ್ಟ್ ಪ್ರಕರಣ ಏನು ಅಂತ ನೋಡಿದ್ರೆ, ಪ್ರಕರಣ 94E ಏನು ಹೇಳುತ್ತೆ ಅಂತ ನೋಡಿದ್ರೆ, ಪ್ಲಾಂಟೇಷನ್ ಭೂಮಿಗಳ ಗುತ್ತಿಗೆ ನೀಡುವಂಥದ್ದು ಅಂತಿದೆ. ಪ್ಲಾಂಟೇಷನ್ ಭೂಮಿಗಳು ಏನನ್ನು ಬೆಳೀತಾರೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಏನೇನು ಬೆಳೀತಾರೆ ಅಂದರೆ ಏಲಕ್ಕಿ, ಟೀ, ಕಾಫಿ ಇದನ್ನು ಬೆಳೆಯುವಂಥದ್ದನ್ನ ನಾವು ಪ್ಲಾಂಟೇಷನ್ ಬೆಳೆಗಳು ಅಂತ ಕರಿತೀವಿ. ಸೊ ಇದನ್ನು ಪ್ಲಾಂಟೇಷನ್ ಭೂಮಿಗಳನ್ನ ಗುತ್ತಿಗೆ ಕೊಡೋದು ಯಾವ ಆಧಾರದಲ್ಲಿ ಅಂತ ನೋಡಿದ್ರೆ, 2005 ಜನವರಿಗಿಂತ ಮೊದಲನೇ ದಿನಾಂಕದಿಂದ ನೀವು ಆ ಜಾಗದಲ್ಲಿ ಏನು ಮಾಡ್ತಾ ಇರಬೇಕಾಗುತ್ತೆ ಅಂದರೆ ಬೇಸಾಯನ ಮಾಡಬೇಕಾಗಿರುತ್ತೆ. ಅಂದರೆ ಆ ಜಾಗದಲ್ಲಿ ನೀವು ಬೆಳೆಗಳನ್ನು ಬೆಳೀತಾ ಇರಬೇಕಾಗಿರುತ್ತೆ. ಆ ರೀತಿ ಬೆಳೀತಾ ಇದ್ದರೆ ಮಾತ್ರ ನಿಮಗೆ ಆ ಭೂಮಿಗಳನ್ನ ನಿಮಗೆ ಮಾಡಿಕೊಡೋದಕ್ಕಾಗುತ್ತೆ. ಸೊ ಅಂಥ ಪ್ಲಾಂಟೇಷನ್ ಭೂಮಿಗಳನ್ನ ಏನು ಮಾಡ್ತಾರೆ ಅಂದರೆ ನಿಮಗೆ 30 ವರ್ಷಗಳಿಗೆ ಮೀರದಂತೆ 25 ಎಕರೆಗಳನ್ನು ನಿಮಗೆ ಗುತ್ತಿಗೆ ಕೊಡ್ತಾರೆ. ಅಂದರೆ ಸಂಪೂರ್ಣವಾಗಿ ನಿಮ್ಮ ಹೆಸರು ಮಾಡಿಕೊಡೋದಿಲ್ಲ, ಬರೀ ಗುತ್ತಿಗೆ ಕೊಡ್ತಾರೆ. ಎಷ್ಟು ವರ್ಷಗಳಿಗೆ ಅಂದರೆ 30 ವರ್ಷಗಳಿಗೂ ಸಹ ಮೀರದಂತೆ ನಿಮಗೆ ಆ ಭೂಮಿಯನ್ನು ಗುತ್ತಿಗೆ ಕೊಡುವಂಥ ಅಧಿಕಾರ ಯಾರಿಗಿರುತ್ತೆ ಅಂದರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ. ನೆಕ್ಸ್ಟ್ ಅದರಲ್ಲಿರೋಂಥ ಇನ್ನೊಂದು ಕಂಡೀಷನ್ ಏನು ಅಂದರೆ, ಸೊ ಇದನ್ನು ಸಹ ಕುಟುಂಬದಲ್ಲಿ ಒಬ್ಬರಿಗಷ್ಟೇ ಮಾಡಿಕೊಡಲಾಗುತ್ತೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ನೀವು ಮಾಡಿಸ್ಕೊಳ್ತೀರಾ, ನಿಮ್ಮ ಮಗುಗೂ 25 ಎಕರೆ ಮಾಡಿಸ್ಕೊಳ್ಳೋದು, ಇಲ್ಲ ನಿಮ್ಮ ಮಗಳಿಗೂ 25 ಎಕರೆ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಇರೋದಿಲ್ಲ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಮಾಡಿಕೊಡ್ತಾರೆ. ಅಂದರೆ ಆ ಕುಟುಂಬ ಅಂದರೆ ಏನು ಅಂದರೆ ಪತಿ, ಪತ್ನಿ, ವಿವಾಹಿತ ಹೆಣ್ಣು ಮತ್ತು ಸಂದರ್ಭಾನುಸಾರವಾಗಿ ಅಪ್ರಾಪ್ತ ಗಂಡುಗಳನ್ನು ಒಳಗೊಂಡಿರ್ತದೆ. ಅಂದರೆ ಮಗ, ಮಗಳು, ಗಂಡ, ಹೆಂಡತಿ ಇವ್ರು 4 ಜನ ಇರುವಂಥದ್ದು ಒಂದು ಕುಟುಂಬ ಅಂತ ಹೇಳ್ತೀವಿ. ಆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪ್ಲಾಂಟೇಷನ್ ಭೂಮಿಯನ್ನು 25 ಎಕರೆಗೆ ಗುತ್ತಿಗೆಗೆ ಕೊಡ್ತಾರೆ. ಎಷ್ಟು ವರ್ಷಕ್ಕೆ ಅಂದರೆ 30 ವರ್ಷಕ್ಕೆ. ಸೊ ಇವತ್ತಿನ ದಿನ ನಾವು ಅಧ್ಯಾಯ 8ಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ 91ರಿಂದ 94 ಈ ತನಕ ಡಿಸ್ಕಸ್ ಮಾಡಿದ್ದೇವೆ. ಅಂದರೆ ಇವು ತುಂಬ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡಿದ್ದೀನಿ. ಸೊ ಇದಿಷ್ಟು ನೋಡ್ಕೊಳ್ಳಿ. ಮುಂದಿನ ಅಂದರೆ ನಾಳೆ ವೀಡಿಯೋನಲ್ಲಿ 8ನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.